ಶಿಖಾ ನಿರಂಕಾರಿ ಧರ್ಮವನರಿದ ಫಲ ದಾಸೋಹಂ ದಾಸೋಹಂ ಕ್ರೈಸ್ತ ಹಾಸಿ ಧರ್ಮಗಳ ಮರ್ಮವನರಿದ ಫಲ ದಾಸೋಹಂ ಅದು ಕಾರಣ ಸರ್ವದರಲ್ಲಿ ದಾಸೋಹ ಬೇಕೆಂಬ ಸೂತ್ರ ವಿಶ್ವ ಧರ್ಮವಯ್ಯ ದಾಸೋಹಿ ಶರಣ ಬಸವ ದಾಸೋಹಿ ಮಹಾದಾಸೋಹಿ ಮಹಾದಾಸೋಹಿ ಮಹಾದಾಸೋಹಿ. ಅಯ್ಯೋ ಶಿವ ಶಿವ ನನ್ನ ಕೂಸು ಹೋತು. ಏಯ್ ಎದಕ್ಕೆ ಎತ್ಕೊಂಡಿದ್ದೀನಿ ನನ್ನ ಮಗುನ? ತಾಯಿ ಕಡೆ ಹಂಗೇನು ಇಲ್ಲವಾ, ಮಗು ಓಡ್ ಬರ್ತಿದ್ದ ದನಗಳು ಕಾಲಿಗೆ ಸಿಕ್ತಿತ್ತು, ಅದಕ್ಕೆ ಎತ್ಕೊಂಡು. ಎತ್ಕೋತಿ ಎತ್ಕೋತಿ. ಮಕ್ಕಳಿಗೇನು ಹೂ ಕಂಡ್ರು ಹಿಡಿತಾವು, ಹಾವು ಕಂಡ್ರು ಹಿಡಿತಾವು. ನೀನ್ ಊರು ಬಂದಿ ಅನ್ನೋದು ಅದಕ್ಕೇನು ಗೊತ್ತು? ಎದಕ್ಕೆ ಎತ್ಕೊಂಡಿ ನನ್ನ ಮಗುನ? ನನ್ ಬಂಜಿ ಅನ್ನೋದೇನೋ ನಿಜಮ್ಮ, ಆದ್ರೆ ಬೇರೆಯವ್ರ ಕುಡಿನ ಕತ್ತರಿಸಿ ಹಾಕೋ ಪಾಪದ ಕೆಲಸ ಮಾಡೋಳಲ್ಲ. ಇಂಥ ಆಟ ನನ್ನ ಮುಂದೆ ತೆಗಿ ಬೇಡ. ನನ್ನ ಮಗು ಏನಾದ್ರೂ ಆಗಲಿ ಆ ಹೇಳ್ತೀನಿ ನಿನಗ. ಬಂಜಿ ಹಳೆ ಬಂಜಿನ ಒಯ್ದು ಶಿವ, ಯಾವ ತಪ್ಪಿಗೆ ನನ್ಗೆ ಶಿಕ್ಷೆ? ಬಂಜೆಯನ್ನ ನಂಜನ್ನ ನುಂಗಿ ನುಂಗಿ ಸಾಕಾಗಿ ಹೋಗಿದೆ. ಸಾವು ಕರುಣಿಸು ತಂದೆ, ಸಾವು ಕರುಣಿಸು. ಬೇಡಕ್ಕ, ಅಂತ ಮಾತಾಡ್ಬೇಡ. ಸಾವು ಬಯಸಕ್ಕೆ ನಮ್ಗೇನ್ ಅಧಿಕಾರ ಐತಿ? ನಿನ್ನ ನಿಂದಿಸ್ಬೇಕು ಅಂತಲ್ಲ ಅವಳಂದದ್ದು. ಮಗನ ಮಮತೆಯ ಕುರುಡ್ತಾನ ಅವಳಿಂದ ಹಂಗ ಅನ್ನಿಸ್ತು. ಇನ್ಮ್ಯಾಗೆ ನೀನು ಬಂಜೆ ಅಲ್ಲಕ್ಕ. ನಮ್ಮ ಕಷ್ಟ ಪರಿಹಾರ ಆಗೋ ಕಾಲ ಬಂದೈತಿ. ಹೌದಕ್ಕ, ನಿನ್ನ ಬಾಳ ಹೆಮ್ಮರಕ್ಕೆ ಹೊಸದೊಂದು ಬಳ್ಳಿ ಸುತ್ಕೊಳ್ತಾ ಇದೆ, ನಗೆ ಹೂ ಅರಳ್ತಾ ಇದೆ. ಇದು ಖಂಡಿತ ಸತ್ಯ, ಶಿವನಾಣೆ. ಏನು ಏನು ಯೋಚನೆ ಮಾಡಕತ್ತಿದೀಯ? ನಾನು ನಾನು ನನ್ನ ಯಾಕೆ ಮುಚ್ಚು ಮರಿ ಹೇಳಲ್ಲ. ಏನಿಲ್ಲ, ನಾನ್ ನಿಮಗ್ ತಿಳಿಸ್ಲಾರ್ದ ಒಂದ್ ಕೆಲ್ಸಕ್ಕೆ ಮನಸ್ಸು ಮಾಡೀನಿ. ನಿನ್ನ ಮನಸ್ಸನ್ನ ನೀನೇ ಮಾಡಿದ್ರ ನನಗೆ ಹೆಂಗ್ ಗೊತ್ತಾಗಬೇಕು? ಬಿಟ್ಟು ಹೇಳಬಾರ್ದನ? ಅಕ್ಕ ಬಂಜಿ ಅನ್ನೋ ಶಬ್ದ ಹೊತ್ತು ಪಡಬಾರದ್ ಸಂಕಟ ಪಡ್ತಾಳ. ಅದಕ್ಕ ನನಗ್ ಹುಟ್ಟ ಕೂಸನ್ನ ಅಕ್ಕಳಿಗೆ ಕೊಡ್ಬೇಕು ಅಂತ. ಅಷ್ಟ್ಯಾಕೆ ಯೋಚನೆ ಮಾಡ್ತೀಯ? ನನಗೂ ಅದೇ ಚಿಂತೆ ಆಗಿದೆ. ನನ್ನ ಮನಸ್ಸು ತಂಗಿದ್ದೆ ನಿನ್ನ ಬಾಯಿಗೆ ಬಂದೈತಿ. ನನಗೆ ಬಹಳ ಸಂತೋಷ ಆಯ್ತು. ಆಗ್ಲಿ ಹೇಳು, ಆಗ್ಲಿ. ಯಾರು ಮಡಿಲಲ್ಲಿ ಬೆಳೆದ್ರು ಅದು ನಮ್ಮ ಸಾಲೋಕ್ಯ ವಂಶದ ಕುಡಿನಿ. ಈ ನಮ್ಮ ಸಂಕಲ್ಪನ ಆ ದೇವ್ರು ನೆರವೇರಿಸ್ಬೇಕು. ಹೊತ್ತಾತು, ಮಲ್ಕೋ ಹೋಗು. ಏನಾದಯ್ಯ? ಗುರುಗಳೇ, ರಾತ್ರಿ ನಾನೊಂದು ಅದ್ಭುತವಾದ ಕನಸನ್ನು ಕಂಡೆ. ಅದನ್ನು ತಮ್ಮಲ್ಲಿ ಅರ್ಹರು ಬಂದೆ. ಕುಳಿತುಕೊಳ್ಳಿ. ಏನದು ಕನಸು? ಉರಿಯುತ್ತಿದ್ದ ದೀಪ ಗಾಳಿಗೆ ಹೊಯ್ದಾಡಿ ಆರುವ ಸ್ಥಿತಿಯಲ್ಲಿತ್ತು. ಆ ಹೊತ್ತಿನಲ್ಲಿ ಅಕಸ್ಮಾತ್ತಾಗಿ ಅವ್ಯಕ್ತವಾದ ಕೈಗಳು ಬಂದು ಆರುತ್ತಿದ್ದ ದೀಪವನ್ನು ಮತ್ತೆ ಬೆಳಗಿಸಿತು. ಇದರ ಸೂಚನೆ? ನಿಜಕ್ಕೂ ಇದೊಂದು ಅಪೂರ್ವವಾದ ಕನಸು. ಜನತೆ ಕೇವಲ ಭಾಷಾಚರಣೆಯ ಭ್ರಮೆಯಲ್ಲಿ ಅಂತರಂಗದ ಅರಿವನ್ನೇ ಮರೆತಿದ್ದಾರೆ. ಈ ಅಸತ್ಯ, ಅನ್ಯಾಯ, ಅಕ್ರಮಗಳ ಅಂಧಕಾರದಲ್ಲಿ ಆ ಧರ್ಮದೀಪವೇ ನಮ್ಮನ್ನು ಉಳಿಸಬೇಕು. ಜನರಿಗೆ ಧರ್ಮದ ಅರಿವು ಮೂಡಿಸಬೇಕು. ಆ ಧರ್ಮಜ್ಯೋತಿಯನ್ನು ಪಾಲಿಸಿದರೆ ನಮ್ಮ ಬದುಕು ಆ ನವಬೆಳಕಿನಲ್ಲಿ ಅರಳುವಂತಾಗುತ್ತದೆ. ಆದೆಯ ಗುರುಗಳೇ, ನಿಮ್ಮ ಆಸೆಗಳು ಈಡೇರುವ ಸೂಚನೆ ಇದು. ನಿಮ್ಮ ಕನಸು ನನಸಾಗಲಿ. ಸಮಾಧಾನ ಮಾಡ್ಕೋ, ದೇವರಿದ್ದಾನೆ. ಏನ್ರಿ ಗಂಡು ಮಗು ಆಯ್ತು? ಶಿವ ಕಣ್ತಲ್ಲ. ಅಕ್ಕ, ನಿನ್ನ ಅಂದಿನ ಸಂಕಲ್ಪ ಇಂದು ಸಿದ್ಧಿಸಿದೆ. ಇಂದಿನಿಂದ ಈ ಕೂಸು ನಿಂದು. ರಂಗವ್ವ, ಈ ಮಗು ನಿನ್ನ ಚೊಚ್ಚಲ ಮಗು. ನೀನೇನು ಯೋಚಿಸಬೇಡಕ್ಕ. ನಿನ್ನ ಬದುಕಿಗೆ ಈ ಕಂದ ಸಂತಸ ತರೋದಾದ್ರೆ ಇದಕ್ಕಿಂತ ಹೆಚ್ಚಿನ ಸಂತೋಷ ನನಗಿನ್ನೇನಿದೆ? ಬೇಡ ತಾಯಿ. ಅಕ್ಕ ಅಕ್ಕ. ಹೌದು ಸಂಗವ್ವ, ಈಗಾಗ್ಲೇ ಬಂಜೆ ಅನ್ನೋ ಜನಗಳ ನಿಂದನೆ ಸಾಕಾಗಿದೆ. ಮತ್ತೆ ಅಕ್ಕ, ಈ ಮಗುನ ನನ್ನ ಇಚ್ಛೆನ ಕಡೆಗಣಿಸ್ಬೇಡಕ್ಕ. ಗುರುಗಳೇ, ನೀವಾದ್ರೂ ಹೇಳ್ರಿ. ಹೌದು ತಾಯಿ, ಈ ಮಗು ನಿನ್ನದೆಂದೇ ದೈವ ಸಂಕಲ್ಪವಿದೆ. ಹುಟ್ಟಿನಿಂದಲೇ ದಾಸೋಹ ಮೂರ್ತಿಯಾಗಿದ್ದಾನೆ. ಹಡೆದ ತಾಯಿಯ ಹಾರೈಕೆ, ಪಡೆದ ತಾಯಿಯ ಮಮತೆಗಳೆರಡೂ ಒಂದಾಗಿ ನಾಡ ಬೆಳಗುವ ನಂದಾದೀಪವಾಗಲಿ.
ಒಪ್ಪಿಸ್ಕೋ ತಾಯಿ. ರೀ ಒಪ್ಪಿಸ್ಕೋ. ಶಿವ, ವೇಳೆಯಾಗುತ್ತಾ ಬಂತು. ತೊಟ್ಟಿಲ ಕಾರ್ಯ ನಡೆಯಲಿ. ಗುರುಗಳೇ, ಮಗುವಿನ ಹೆಸರು? ಆದಯ್ಯ, ನಿಮ್ಮ ಮನೆ ಮನದಲ್ಲಿ ಬಸವಾದಿ ಪ್ರಮಥರ ಕಾಯಕ ದಾಸೋಹ ಪರಂಪರೆಯಾಗಿ ಬೆಳೆದು ಬಂದಿದೆ. ಸಕಲ ಜೀವಾತ್ಮರಿಗೂ ಲೇಸನೆ ಬಯಸಿ ಶರಣನಾದ ಆ ಬಸವ ಶರಣಬಸವ. ಹೌದು, ಶರಣಬಸವನೆಂದೇ ನಾಮಕರಣವಾಗಲಿ. ತುಂಬಿ ಬಂದ ಈ ಧರೆಗೆ ಹರುಷ ತಂದ ಶರಣ ಬಸವ ಜೋ 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 ಶರಣ ಬಸವ ಜೋ 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 ಶರಣ ಬಸವ ಜೋ ಸಂಕುಲ ಕೀರ್ತಿ ನೀನಾಗು ಮಗುವೆ, ಗುರುಚರಣ ಸಂಕೀರ್ತಿ ನೀಗಳಿಸು ಮಗುವೆ, ಪ್ರೀತಿಯ ಕಿರಣಗಳ ಈ ಜಗತಿ ನೀಡಿ ಕರುಣಾಮೂರ್ತಿ ಶುಭನಾಮ ಪಾಡಿ, ಕರುಣಾಮೂರ್ತಿ ಶುಭನಾಮ ಪಾಡಿ. ಜೋ 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 ಶರಣ ಬಸವ ಜೋ 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 ಶರಣ ಬಸವ ಜೋ. ಪಡೆದ ಕರುಳಿಂದ ದಾಸೋಹ ಭಾವ, ಪಡೆದ ಕರುಳಿಂದ ಕಾಯಕ ಜೀವ, ಕಾಯಕ ದಾಸೋಹ ನೀ ಕಲಿತು ಧರೆಯ, ಜೀವನಕ್ಕೆ ಬೆಳಕನ್ನು ನೀ ನೀಡು ಮಗುವೆ, ಜೀವನಕ್ಕೆ ಬೆಳಕನ್ನು ನೀ ನೀಡು ಮಗುವೆ. ಜೋ 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 ಶರಣ ಬಸವ ಜೋ 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 ಶರಣ ಬಸವ ಜೋ. ಕಲ್ಯಾಣ ನಾಡಿಗೆ ನೀ ಕಲಶವಾಗು, ಎಲ್ಲೆಲ್ಲೂ ಶಿವನಾಮ ಮೊಳಗಿಸಿ ಬೆಳಗು, ಶರಣರ ಸಂದೇಶ ಸಾರುತ್ತ ಜಗದಿ, ಸರ್ವದಲ್ಲಿ ದಾಸೋಹ ನೀ ಕಾಣು ಮಗುವೆ, ಸರ್ವದಲ್ಲಿ ದಾಸೋಹ ನೀ ಕಾಣು ಮಗುವೆ. ಜೋ 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 ಶರಣ ಬಸವ ಜೋ 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 ಶರಣ ಬಸವ ಜೋ ಶರಣ ಬಸವ ಜೋ ಜೋ ಶರಣ ಬಸವ ಜೋ ಜೋ. ಮಗು, ಜಗದ ಚರಾಚರ ವಸ್ತುಗಳೆಲ್ಲದರಲ್ಲೂ ಚೇತನವಿದೆ. ಲಿಂಗ ಮಧ್ಯೆ ಜಗತ್ ಸರ್ವಂ ತ್ರೈಲೋಕ್ಯಂ ಚರಾಚರ. ಆ ಕರ್ತನೇ ಭುವಿಗೆ ಬಂದು ನಿಂತು ಲಿಂಗವಾದ, ಚಲಿಸಿ ಜಂಗಮವಾದ, ಅರಿತು ಗುರುವಾದ. ಸಾಕ್ಷಾತ್ ಪರಮಾತ್ಮನ ಸ್ವರೂಪದ ಅರಿವೇ ಗುರು. ಲಿಂಗ ಕೇವಲ ಕಲ್ಲಿನ ಮೂರ್ತಿ ಅಲ್ಲ ಮಗು. ಗುರುವು ಶಿಷ್ಯನ ಕೈಯಲ್ಲಿ ಸಂಕೇತವಾದ ಲಿಂಗವನ್ನು ಶಿಷ್ಯನ ಅಂಗದ ಮೇಲೆ ಇರಿಸುತ್ತಾನೆ. ಇಷ್ಟಲಿಂಗವಾಗಿ, ಪ್ರಾಣಲಿಂಗವಾಗಿ, ಭಾವಲಿಂಗವಾಗಿ ಆದ ಪರಿಣಾಮವೇ ಲಿಂಗಾಂಗ ಸಾಮರಸ್ಯ. ಮಗು, ಅಂಗವೆಲ್ಲವೂ ಲಿಂಗವಾಗಿ ಪರಿವರ್ತನೆ ಆಗಬೇಕು. ಆ ಪರಿವರ್ತನೆಯ ಸಾಧನೆ ಉಪಾಸನೆ.
ಲಿಂಗೋಪಾಸನೆ ಎನ್ನುವುದರ ಅರ್ಥ ತನ್ನನ್ನು ತಾನು ಅರಿಯುವುದು. ಸತ್ಯ, ಶಾಂತಿ, ಅಹಿಂಸೆ, ಕಾಯಕ ದಾಸೋಹದ ಆಚರಣೆಗೆ ಈ ಅರಿವೇ ಸೋಪಾನ. ಅಂತಹ ಅರಿವು ನಿನ್ನದಾಗಲಿ ಮಗು. ಗುರುಗಳೇ, ತಾವು ತಿಳಿಸಿದ ಅರಿವನ್ನು ಅರಗಿಸಿಕೊಂಡು ಆ ಎತ್ತರವನ್ನ ಏರಬಲ್ಲೆನೆ? ಸಂದೇಹ ಬೇಡ ಮಗು. ಯೋಧನಿಗೆ ಕೆಚ್ಚು ಬೇಕಾದಂತೆ ಸಾಧಕನಿಗೆ ಭಕ್ತಿ ಬೇಕು. ಆದಯ್ಯ, ಮೋಕ್ಷಕ್ಕೆ ಸಾಧನವಾದ ಲಿಂಗದೀಕ್ಷೆಯಂತೂ ಆಯಿತು. ಇನ್ನು ಜ್ಞಾನ ಸಾಧನೆಗೆ ವಿದ್ಯಾಭ್ಯಾಸ ಬೇಕು. ಮಗುವನ್ನು ಗುರುಮಠದ ಶಾಲೆಗೆ. ಆಯ್ತು ಗುರುಗಳೇ, ಎಲ್ಲ ತಮ್ಮಿಚ್ಛೆ. ವರ್ಷದ ಬುದ್ಧಿ 100 ವರ್ಷದವರೆಗೆ ಅಂತಾರೆ ತಿಳಿದವರು. ಅದು ನಿನ್ನ ಭಾಗಕ್ಕೆ ಸುಳ್ಳಾಗದಿರಲಿ. ವೇಳೆ ಆಯಿತು, ಎಲ್ಲರೂ ಪ್ರಸಾದ ಸ್ವೀಕರಿಸಿ. ಒಳಗಿಡು. ಆಹಾ, ಏನು ಪಾಠಶಾಲೆ ಐತಿ. ಯಥಾ ಗುರು ತಥಾ ಶಿಷ್ಯ. ಇಂತಲ್ಲಿ ಪಾಠ ಕಲಿದ್ರೆ ಮಕ್ಕಳ ಗತಿ ಏನಾಗಬೇಕು? ಆಹಾ, ಆ ಮರಳು ಸಿದ್ಧ ಪಾಠಶಾಲೆ ಐತಿ. ಏನು ಶಿಸ್ತು, ಏನು ಶಾಂತಿ, ಏನು ಅಧ್ಯಯನ. ಇದು ಸಾಲದು, ಒಂದ್ ದೊಡ್ಡ ದುಂಡುಕರ ತಗೊಂಡು ಬಂದು ಅವ್ರ ತಲೆ ಮ್ಯಾಗ ಒಗೇರಿ ನಿದ್ದಿ ಮಾಡಕ್ ಹತ್ತಾರ. ಏನ್ ಅವಿಬೇಕಿದ್ದೀರ? ಏಯ್, ಯಾರ ಹೊಡೆದ? ಏಯ್, ನೀನೇನ ಏನ ಓದಬೇಕು, ಶಾಣ್ಯರಾಗ್ಬೇಕು ಅನ್ನೋ ಖಬರ ಆಯ್ತಾರ? ಹೊಡೆದ ಅವ್ರಿಗೇ ಇಲ್ಲ, ನನಗೇ ಇಲ್ಲ, ಇನ್ ನಿಮಗೆಲ್ಲಿಂದ ಬರ್ಬೇಕು? ಹೋಗ ಆಡ್ಕೊರ್ರಿ. ಗುರುಗಳೇ, ನಿನ್ನೆ ನೀವು ತಿಳಿಸಿದ ಷಟ್ಸ್ಥಳದ ವಿಚಾರ ಚೆನ್ನಾಗಿ ಮನವರಿಕೆ ಆಯಿತು. ಇಂದು ಅಣ್ಣ ಬಸವಣ್ಣನವರ ವಿಚಾರಧಾರೆಯನ್ನು ತಿಳಿಸಿ ಗುರುಗಳೇ. ಆಗಲಿ ಮಗು. ಬಸವಣ್ಣನವರು ವೈದಿಕ ಸಂಪ್ರದಾಯದ ವಿರುದ್ಧ ಕದಾಪ್ರಹಾರವನ್ನೇ ಮಾಡಿದರು. ಮಾನವ ಕುಲಕೋಟಿಗೆ ಹೊಸ ತತ್ವವನ್ನು ನೀಡಿದರು, ಹೊಸ ದಿಗಂತವನ್ನು ತೋರಿದರು. ಮೌಢ್ಯಮತ ಸಂಪ್ರದಾಯ, ಹೇಯ ಜಾತಿ ವ್ಯವಸ್ಥೆಯ ಮಹಾಕೋಟಿಯನ್ನು ತಮ್ಮ ಕಾಯಕ ದಾಸೋಹದ ತಿಳಿಬದ್ದಿನಿಂದ ಸಿಡಿಸಿದರು. ಶರಣರ ಬೀಡು, ಪಾವನ ಕಲ್ಯಾಣ ಶರಣರ ಬೀಡು, ಶರಣರ ಬೀಡು. ನೋಡಿದೆಯಾ ನೋಡಿದೆಯಾ? ಕೈಯ ಮುಗಿದ ಶಿರವಾಗಿದೆ ಶಿವನೇ ತಾನಾದ ಅಣ್ಣ ಬಸವ. ಒಡವೆಯ ಕದಿಯಲು ಕಳ್ಳನು ಬರಲು, ಸತಿಯ ಒಡವೆಯ ಕಳ್ಳಗೆ ನೀಡಲು, ಅಣ್ಣನ ಕರುಣೆಯ ಕಣ್ಣಾರ ಕಂಡು ತಣ್ಣಗಾದ ನವ ಶರಣಾದ ನಂದು. ನೋಡಿದೆಯಾ
ನೋಡಿದೆಯಾ ಪಾವನ ಕಲ್ಯಾಣ ಶರಣರ ಬೀಡು ನೋಡಿದೆಯಾ ನೋಡಿದೆಯಾ ಬಿದ್ದ ಕಾಳುಗಳ ಆಯ್ದು ತಂದು ಆಯ್ದ ಕಾಳಿಂದ ಪಾಕವ ಮಾಡಿ ಹಸಿದ ಜಂಗಮಗೆ ಊಟವ ನೀಡಿ ಅಂದಿನ ಪಾಕಕ್ಕೆ ಅಂದೆ ದುಡಿವ ಆಯ್ದತ್ತಿ ಮಾರಯ್ಯ ಲಕ್ಕಮ್ಮ ಶರಣರ ಪಡೆದ ಕಲ್ಯಾಣ ಶರಣರ ಬೀಡು ನೋಡಿದೆಯಾ ನೋಡಿದೆಯಾ ಪಾವನ ಕಲ್ಯಾಣ ಶರಣರ ಬೀಡು ನೋಡಿದೆಯಾ ನೋಡಿದೆಯಾ ಶೂನ್ಯ ಪೀಠ ಪ್ರಭು ಅಲ್ಲಮನ ನೋಡು ಜ್ಞಾನದ ಮಣಿ ಚೆನ್ನ ಬಸವನ ನೋಡು ಶರಣ ಸಿದ್ದರಾಮ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಿದೇವ ಮೌಳಿಗೆಯ ಮಾರಯ್ಯ ಜೋಹರ ಕಕ್ಕಯ್ಯ ಹಡಪದ ಅಪ್ಪಣ್ಣ ಎಲ್ಲ ಶರಣರ ಸಾರ ಅಣ್ಣ ಬಸವಣ್ಣ ನೋಡಿದೆಯಾ ನೋಡಿದೆಯಾ ಪಾವನ ಕಲ್ಯಾಣ ಶರಣರ ಬೀಡು ನೋಡಿದೆಯಾ ನೋಡಿದೆಯಾ ನೋಡಿಲ್ಲಿ ಬರುತಿಹಳು ವೈರಾಗ್ಯ ನಿಧಿಯು ವೀರ ವಿರಾಗಿಣಿ ಕುಡತಡಿಯ ರತ್ನಮಣಿ ಸಾಯುವ ಕೆಡುವ ಗಂಡರ ತೊರೆದು ಕಾಯದ ಕೆಡದ ಈಶಗೆ ಒಲಿದು ದೇಹದ ಸಹಜ ಆಸೆಯನ್ನು ಅಳಿದು ಶಿವಯೋಗ ಸಿದ್ಧಿಯ ಸಾಧನೆಗೈದು ನೋಡಿದೆಯಾ ನೋಡಿದೆಯಾ ಪಾವನ ಕಲ್ಯಾಣ ಶರಣರ ಬೀಡು ನೋಡಿದೆಯಾ ನೋಡಿದೆಯಾ ನಮ್ಮ ಗಂಗಮ್ಮ ಮಾರಮ್ಮ ಮುಕ್ತಕ್ಕ ಹಾಡಿ ಹರಸಿದರು ಮಹಾದೇವಿ ಹೆಸರ ಕಲ್ಯಾಣ ತೊರೆದು ಕಡಲಿಗೆ ನಡೆದು ಚನ್ನ ಮಲ್ಲಿಕಾರ್ಜುನನ ನುಡಿದಳು ಅಕ್ಕ ಕಾಯಕ ತತ್ವವ ನುಡಿಯಿತು ಕಲ್ಯಾಣ ದಾಸೋಹ ತತ್ವವ ಹೇಳಿತು ಕಲ್ಯಾಣ ನೋಡಿದೆಯಾ ನೋಡಿದೆಯಾ ಪಾವನ ಕಲ್ಯಾಣ ಶರಣರ ಬೀಡು ಪಾವನ ಕಲ್ಯಾಣ ಶರಣರ ಬೀಡು ಶರಣರ ಬೀಡು ನೋಡಿದೆಯಾ 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 ಶರಣಪ್ಪನವ್ರೆ, ಎಷ್ಟೋ ವರ್ಷದಿಂದ ರೋಗದಿಂದ ನರಳುತ್ತಿದ್ದ ನನ್ನನ್ನ ಔಷಧಿ ಕೊಟ್ಟು ಕಾಪಾಡಿದ್ರಿ. ನನ್ನದೇನಿದೆಯಪ್ಪ, ಶಿವಸೃಷ್ಟಿಯಲ್ಲಿ ಎಲ್ಲ ಕಾಯಕವೂ ದಾಸೋಹವೇ. ಏನು ಅದಯ್ಯ? ಅಪ್ಪ ಅವರೇ, ಯಾವಾಗ ನೋಡಿದ್ರು ಮಠ ಮಠ ಅಂತಿರ್ತಾನೆ ಶರಣ ಬಸವ. ಅವನಿಗೊಂದು ಬೇಗ ಮದುವೆ ಮಾಡಿ ಮುಗಿಸ್ಬೇಕು ಅಂತ ಅವನ್ನ ಕೇಳಿದ್ರೆ ತಾನು ಮದುವೆನೇ ಆಗೋದಿಲ್ಲ ಅಂತಾನೆ. ಅವನ ಗ್ರಹಸ್ಥನ ಆಗ್ಬೇಕಂತ ನಮ್ಮೆಲ್ಲರ ಆಸೆ. ಯಾವುದಾದ್ರೂ ಕನ್ಯೆಯನ್ನು ನೋಡಿರುವರೇನು? ಹೌದು ಗುರುಗಳೇ, ಮಾಷಾದ ಗುರುಶಾಂತಪ್ಪನವರು ತಮ್ಮ ಮಗಳ ಮಾದೇವಿನ ತಾವಾಗೇ ಕೊಡ್ತೇವೆ ಅಂತ ಹೇಳಿ ಕಳಿಸಿದ್ದಾರೆ. ಅಪ್ಪ, ಶಿವ ಒಳ್ಳೇದು ಮಾಡಿ. ಶರಣ ಬಸವ, ನಿಮ್ಮ ತಂದೆಯವರು ಏಕೆ ಬಂದಿದ್ದಾರೆಂದು ಗೊತ್ತೇನು? ಇದೊಂದು ಕನ್ಯೆಯನ್ನು ನೋಡಿದ್ದಾರೆ. ಗುರುಗಳೇ, ನನ್ನನ್ನು ಮದುವೆಯ ಬಂಧನಕ್ಕೆ ತೊಡಗಿಸಬೇಡಿ. ನೀನು ತಪ್ಪು ತಿಳಿದಿರುವೆ ಬಸವ. ಮದುವೆ ಬಂಧನವಲ್ಲ, ಪರಸ್ಪರ ಆತ್ಮಗಳ ಸಂಬಂಧ. ಸನ್ಯಾಸ ಸೃಷ್ಟಿಗೆ ವಿರುದ್ಧವಾದುದು. ಸನ್ಯಾಸಿಗಳನ್ನು ಹೆತ್ತವರು ಕೂಡ ಸಂಸಾರಿಗಳೇ ಅಲ್ಲವೇ? ಮದುವೆಯಾಗಿ ಜಗದ ಸೇವೆಗೆ ಸಲ್ಲಬಲ್ಲ ಪುತ್ರನನ್ನು ಪಡೆಯುವುದು ದಾಸೋಹವೇ. ತಮ್ಮಿಚ್ಛೆ ಗುರುಗಳೇ. ಶರಣು, ಇವತ್ ನನ್ ಮನ್ಸಿಗೆ ಬಹಳ ಖುಷಿ ಆಯ್ತು ನೋಡು. ನೀ ಎಲ್ಲಿ ಮನೆ ಬಿಟ್ಟು ಮಠ ಸೇರ್ಕೊಂಡ್ಬಿಡ್ತೀಯೋ ಅನ್ಕೊಂಡಿದ್ನಪ್ಪ. ಅವ್ವ, ನಾನು ಮದುವೆ ಮಾಡ್ಕೊಳ್ಳೇಬೇಕು ಅಂತ ನೀವೆಲ್ಲ ನಿರ್ಧಾರ ಮಾಡಿರುವಾಗ ನಾನು ಯಾಕೆ ಬೇಡ ಅನ್ಲಿ? ಅಣ್ಣ, ಅದಕ್ಕೆ ಹೆಂಗಿದಾಳ ಗೊತ್ತೇನು? ಸಾಕ್ಷಾತ್ ಪಾರ್ವತಿ ಇದ್ದಂಗದ ಅಣ್ಣ. ಆಹಾ, ನಮ್ಮ ಮಾವೇನ್ ಕಡಿಮೆ ಇಲ್ಲ. ಸಾಕ್ಷಾತ್ ಪರಮೇಶ್ವರ ಇದ್ದಂಗ. ಹೌದು, ಖರನ ಅದ. ನಮ್ ಶರಣ ಬಸವನ್ ಕೈ ಹಿಡಿಯೋದಕ್ಕ 7 ಜನ್ಮದ ಪುಣ್ಯ ಇರ್ಬೇಕು. ಶರಣಪ್ಪ, ಅಪ್ಪ, ಯಾವಾಗ ಬಂದಪ್ಪ? ಇದೀಗ ಬನ್ನಪ್ಪ. ಎಲ್ಲರೂ ಖುಷಿಯಿಂದ ಅದಿರ ಅಂದ್ಮೇಲೆ ಶರಣಪ್ಪ ಮದುವೆಗೆ ಒಪ್ಪಿರ್ಲೇಬೇಕಲ್ಲ. ಮಾವವ್ರು ಇವತ್ತು ಮದ್ವೆ ಹೂ ಅಂದದಕ್ಕ ನಮ್ಗೆಲ್ಲ ಹೋಳಿಗೆ ಊಟ ಸಿಕ್ಕಂಗಾಗೈತಿ. ಅತ್ತಿ ಸೊಸೆ ಸೇರಿ ಬರೀ ಮಾತ್ನಿಗೆ ಹೋಳಿಗೆ ಉಣಿಸ್ಬೇಡ್ರಿ, ಲಘು ಲಘು ದಾಲಿ ಬೇಯಿಸಿ ನಡ್ರಿ. ಹೋಳಿಗೆ ಊಟನ ಹಾಗಾದ್ರೆ ನಾನು ಬೇಕಾದ್ರೆ ಬಂದ್ಬಿಡ್ತೀನಿ.
ಕಾಣಿಸು. ಏಯ್ ಕಾಣಿಸಲ್ಲ ನಾನು ಚಂದ್ರಿ ಹ್ಮ್ ಯಾಕೆ ಮಿಣಿ 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 ಅಂತ ಒದ್ದಾಡ್ತಿದ್ಯಾ ಮಳಿಕೆ? ಯಾಕೋ ನಿದ್ದಿನ ಹತ್ವಲ್ದು. ಹೌದಾ? ಆ ಚಿಮ್ನಿ ಆರ್ಸು, ನಿದ್ದಿ ತಾನಾಗಿ ಬರ್ತೈತಿ. ಅಯ್ಯೋ ಚಿಮಣಿ ಆರ್ಸಿದ್ರ ಕತ್ಲಾಗ್ತೈತಿ, ಆದ್ರ ನನ್ ಮನಸ್ಸಿನ ಉರಿ ಆರ್ಸಕ ಅಯ್ಯೋ ನನ್ನ ಕರ್ಮ. ನನ್ನ ಕಷ್ಟ ಸುಖ ಒಯ್ದು ನಿನ್ ಮುಂದೆ ಹೇಳಕತ್ತೀನಿ ನೋಡ್. ನಾನು ಮದ್ವೆ ಆಗಿ ಇಷ್ಟು ವರ್ಷ ಆತು, ಒಂದಿನ ಹುಟ್ಟಿ ಮಾಡ್ಲಿಲ್ಲ. ಚಂದ್ರಿ, ಮದುವೆ ಅನ್ನೋದು ನೆಪ್ಪಾಯ್ತು. ನಾಳೆ ಶಿವಶರಣನ ಮದುವೆ. ನೀನು ಜಾಸ್ತಿ ಸಿಂಗಾರ ಮಾಡ್ಕೋಬೇಡ. ಯಾಕ? ಹೋಗೋರು ಬರೋರು ಕಣ್ಣೆಲ್ಲ ನಿನ್ನ ಮೇಲೆ ಬೀಳ್ತೈತಿ. ಏ ಮಲಗೇಳ ನನ್ನ ಜೋಕುಮಾರ. ಕಣ್ ತುಂಬಾ ನೋಡೋ ಆಸೆ ನಿನಗಿಲ್ದಿದ್ರು ಸಂಶಯ ಬಿಡ್ಲಿಲ್ಲ ನೀನು. ಬಾರೇ ನನ್ನ ಸುಕುಮಾರಿ. ಮಾದೇವಿ, ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರಂಗ್ ಬಾಳವ್ವ. ನಿನ್ನ ಪತಿಗೆ ನೆರಳಾಗಿ ಕಷ್ಟ ಸುಖದಲ್ಲಿ ಒಂದಾಗಿ ಬಾಳವ್ವ. ಗುರುಗಳೇ, ನೀವಿಲ್ಲೇ ಅದೀರಾ? ನೀವಿಲ್ಲೇ ಜಾಗ ಹುಡುಕಾಡ್ಕೊಂಡು ಬಂದೆ. ಲೇ, ಆತೇನ್ ಮದ್ವೆ ಮುಗಿಸ್ಕೊಂಡ್ ಬಂದ? ಚಂದ ಆತೇನ? ನೀವು ನೋಡ್ಬೇಕಾಗಿತ್ತು. ಆಹಾ, ಆ ಊಟ, ಆ ನೋಟ. ಇನ್ನೂ ಆಸೆ ಐತೇನು? 45 ವರ್ಷಕ್ಕ 3 ಮದ್ವೆ. ನನ್ಗೆ ಇಲ್ಲ. ನಿಮಗ ಆತು ಬಿಡ್ರಿ. ವಯಸ್ಸು ನಾನ್ ನೋಡಿ ಹಾಗೆ ತುಂಬಿಸ್ಕಂತೀನಿ. ಸ್ವಾಮಿ, ನಾನಿನ್ನೂ ಅಜ್ಞಳು. ನನ್ನ ಅಜ್ಞಾನವನ್ನು ಕಳೆದು ಜ್ಞಾನ ಜ್ಯೋತಿಯನ್ನು ಬೆಳಗಿಸೋ ಕೃಪೆ ಮಾಡಿ. ಮಾದೇವಿ, ಸಾಧನೆಯ ಹಾದಿಯಲ್ಲಿ ಸಂಕಷ್ಟಗಳು ಸಾವಿರಾರು. ಜೀವನದಲ್ಲಿ ಸೋತೆ ಎನ್ನುವವನು ಎಂದಿಗೂ ಗುರಿ ತಲುಪಲಾರ. ಆಸೆಗೆ ಮನಸ್ಸೋಲದೆ ಪ್ರತಿ ಜೀವಿಯಲ್ಲಿರುವ ಈಶನ ಸೇವೆಗೆ ನಾವು ಸಿದ್ಧರಿರಬೇಕು. ಅದೇ ಜೀವನದ ಗುರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಿಟ್ರಿ ಯಾಕವ ನಾಚಿಕೆ? ಗಂಡ ಹೆಂಡ್ರಿ ಹಿಂಗಿದ್ರೇನೆ ಚಂದ. ಊಟ ಬಡಿಸು. ಬೇಡಪ್ಪ ಬೇಡಪ್ಪ, ಇನ್ ತೊಡೆ ದಿವಸ ನಿಮ್ ಸಾಲ ಮುಟ್ಟಿಸ್ತೀನಪ್ಪ. ಮುಟ್ಟಿಸ್ತೀಯೋ ಬಿಡ್ತೀಯೋ? ನಾನು ನಮ್ಮ ಸಾವುಕಾರ ಗಿರಿಯಪ್ಪನವ್ರ ಮಾತನಾಗೆ ನಡೆಯ. ಅಯ್ಯೋ ಬೇಡಪ್ಪ, ನಿಮ್ ಕಾಲ್ ಅಯ್ಯೋ ಬೇಡ. ಯಾಕಪ್ಪ, ಏನಾಯ್ತು? ಅವ್ರಿಗೆ ಸಾಲ ಕೊಡೋದ ನೋಡ್ಕೊಂಡು ಹೊಂಟಾರ. ಎಷ್ಟು ಕೊಡ್ಬೇಕು ಸಾಲ? ಬಡ್ಡಿ ಗಿಡ್ಡಿ ಎಲ್ಲ ಸರಿ 100 ರೂಪಾಯಿ ಅಷ್ಟೇ ತಾನೆ? ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಆ ಎತ್ತಂಗೆ ಬಿಟ್ಕೊಡಿ. ನೀವು ಆಯ್ತು ರೂಪಾಯಿ. ನೀವು ನನ್ನ ಜೊತೆ ಬನ್ನಿ. ಬರ್ತೀನಿ. ತಗೊಳ್ಳಿ.
ಸಂಕೋಚ ಇಲ್ಲದೆ ಪ್ರಸಾದ ಸ್ವೀಕರಿಸಿ. ಓಂ ಶ್ರೀ ಬಸವ. ಯವರ ಏನಜ್ಜ, ಏನ್ ಬೇಕಾಗಿತ್ತು? ದುಡಿಯೋದು ಒಟ್ಟಿಗೆ ಸಾಲದ್ರವ್ವ. ಮಾಯಿ ಮುಚ್ಕೊಳಕ್ ನಿಮ್ಮ ಯಜಮಾನ್ರದ್ದು ಯಾವ್ದಾದ್ರು ಬಟ್ಟೆ ಇದ್ರು ಕೊಡ್ರವ್ವ. ಇರಜ್ಜ, ತಗೊಂಡ್ ಬರ್ತೀನಿ. ಆಯ್ತ್ರವ್ವ. ನಿಮ್ ಮಕ್ಳಿಗೆ ಮರಿಗ್ ಪುಣ್ಯ ಬರ್ಲಿ. ಆ ಶಿವ ನಿನ್ಗೆ ಒಳ್ಳೇದ್ ಮಾಡ್ಲಿ ತಾಯಿ. ನಿನಗೆ ಪುಣ್ಯ ಬರ್ಲಿ ತಾಯಿ. ತಂಗಿ, ಯಾಕವ್ವ ಇನ್ನೂ ನೀರ್ ಸಾಕಾಗ್ಲಿಲ್ಲೇನವಾ? ಜಂಗಮರದಂತೂ ಊಟ ಆತು. ನಡಿ, ನಾವು ಊಟ ಮಾಡಿ ಹೊಲಕ್ ಹೋಗೋಣ. ಜಂಗಮರದಂತ ಆಗ್ಲೇಬೇಕಲ್ವ? ಅವ್ರದ್ದು ಆಗ್ಲಿಲ್ಲ ಅಂದ್ರೆ ಹೆಂಗ್ ನೋಡು? ನಮ್ಗೆ ಊಟ ರೀ ಯಾಕ? ನಾವ್ ಹೊಲಕ್ ಬಂದ್ರೆ ಆತ್ ನೋಡು. ಯಾಕವ್ವ ಮಾತ್ ವಿಚಿತ್ರವಾಗಿದೆಯಲ್ಲ? ನಮ್ಮಂತ ಸಣ್ಣವ್ರ ಮತ್ತು ನಿಮ್ಮ ದೊಡ್ಡವರಿಗೆ ವಿಚಿತ್ರನೇ ಕಾಣಿಸ್ತವ. ಸಣ್ಣಗಿದ್ ನಮ್ಮ ಎದೆಯಾಗೆ ಕೊಳ್ಳಿಡೋರು ನೀವು. ಶಿವ ಶಿವ, ಯಾಕವ್ವ ಹೀಗಂತಿ? ನೋಡು, ನಡೆಯಲಿ ನುಡಿಯಲಿ ತಪ್ಪಾಗಿದ್ರೆ ಹೇಳು, ತಿದ್ಕೋತೀನಿ. ನಿಮ್ದ್ಯಾಕವ ತಪ್ಪು? ನಮ್ದು. ಈ ಬದುಕ್ನಾಗ ಎಡದವರು ನಾವು. ನಮ್ ತಪ್ಪು. ಚಿನ್ನವ್ವ, ನಾವು ಬೇರೆ ಬೇರೆ ಮನೆಯಿಂದ ಬಂದ್ರು ಕೂಡಿರೋದು ಒಂದೇ ಮನೇಲಿ. ಇಲ್ಲೆಲ್ರೂ ಅರಿತು ಒಂದಾಗ್ ಬಾಳ್ಬೇಕವಾ? ಬಾಳ್ತೀವಿ, ಒಂದಾಗ್ ಬಾಳ್ತೀವಿ. ಹಗ್ಲು ರಾತ್ರಿ ದುಡ್ದು ಸಾಯೋರು ನಾವು. ಅದನ್ನ ಬೀದಿ ಬಿಕಾರಿಗಳಿಗೆ ದಾನ ಮಾಡಿ. ನಿಮ್ ಗಂಡ ಅಂತೂ ದಾನಶೂರ್ ಕರ್ಣ ಆಗ್ಯಾನ. ತಂಗಿ, ಯಾಕವ್ವ ಇದ್ದ ಕೆಟ್ಟ ಮಾತಾಡ್ತೀಯ? ನೋಡು, ನನಗ್ ಬೇಕಾದ್ರೆ ಏನಾದ್ರು ಅನ್ನು, ಆದ್ರೆ ಈ ಮನೆತನಕ್ಕೆ ನನ್ ಗಂಡಂಗ್ ಮಾತ್ರ ಯಾವ ಕೆಟ್ಟ ಮಾತು ಆಡ್ಬೇಡವಾ? ಹೌದೌದು, ನಾವು ಕೆಟ್ಟೋರು. ನೀವೇನಂದ್ರು ಏನ್ ಮಾಡಿದ್ರು ನಡೀತೈತಿ. ಇವತ್ತವ್ರು ಮನೆಗ್ ಬರ್ಲಿ, ಎರಡರಲ್ಲೊಂದು ಆಗ್ಲೇಬೇಕು. ಮನಿ ಪಾಲಾಗ್ಬೇಕು. ಲೇ ಅಣ್ಣ ಹೊಲಕ್ಕೆ ಹೋಗಿ ಬಾಳ ಹೊತ್ತಾತು. ಹಿಂಗ್ಯಾಕೆ ಸುಮ್ಮನೆ ಬಿತ್ಕೊಂಡಿದೆ? ಎದ್ದಾಳ ನಿನ್ನ? ನಾನೇಕ್ ಬರ್ಲಿ ನಿಮ್ಮ ಹೊಲಕ್ಕ? ಏ ಹಿಂಗ್ಯಾಕೆ ಮಾತಾಡ್ತಿದಿ? ಏನಾಗತ್ತೆ ನಿನಗ? ನಂಗೇನಾಗೈತಿ? ಕತ್ತು ದುಡಿಯೋರು ನಾವು, ಹಿರಿತನ ಮಾಡೋರು ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ. ಮತ್ತೆ ನಮ್ಮ ಅಣ್ಣ ಸುದ್ದಿ ಬಂದ್ಯಾ? ಅವರು ದೇವ್ರ ಸಮಾನ. ಊರಿಗೆ ಅವ್ರನ್ನ ಕೊಂಡಾಡ್ತಿರುವಾಗ ನಿನ್ಗೆ ಯಾಕೆ ಬಂತೆ ಈ ಕೆಟ್ಟ ಬುದ್ಧಿ? ಆ ಪುಣ್ಯಾತ್ಮ ನಮ್ ಸರಿಕಾಗಿ ದುಡಿತಾರ. ಹಾ, ದುಡಿತಾರ. ಸೇರ್ ದುಡಿದ್ರೆ ಪಂಚರ್ ದಾನ ಮಾಡ್ತಾರೆ. ಈಗ ಅದ್ ಯಾಕೆ ಮಾತು? ಒಲಿ ಬೇರೆ ಆಗ್ಬೇಕು. ಒಲಿ ಬೇರೆ ಆಗ್ಬೇಕು. ಇನ್ನೊಂದ್ಸಲ ಮಾತಾಡಿದ್ರೆ ನಾಲ್ಗೆ ಸಿಗ್ಬಿಡ್ತಾನೆ. ಅಡ್ನಾಡಿ ತಂದು ಒಲಿ ಬೇರೆ ಮಾಡ್ತಾರಂತ. ಮನೆಯಿಂದ ಒದ್ದು ಹೊರಗೆ ಹಾಕಿರ ಮತ್ತ. ಯಾಕೆ ಮಾವ ಅಕ್ಕನ ಹೊಡಿಯಕ್ ಹತ್ತೀರಿ? ಹೋಗ್ಲಿ ನೀ ಬಾ ಅಕ್ಕ. ಮಾದೇವಿ, ಅದ್ ಹೇಳುವ. ಹೇಳವ ಮಾದೇವಿ, ಏನಾತ್ ಹೇಳವ? ಆಳ್ಬೇಕಂತೆ, ತುಂಬಿದ ಮನೆನ ಹೊಡಿಬೇಕಂತೆ. ಶಿವ ಶಿವ, ಮನೆ ಹೊಡೆದು ಮನೆತನ ಮರ್ಯಾದೆ ಬೀದಿ ಪಾಲಾಗೋ ಹೊತ್ತು ಬಂತೆ. ಕೇಳ್ದೇನೆ, ದೇವರು ಎಂತ ಹೊತ್ತು ತಂದ. ಇನ್ ವಯಸ್ಸಿನಲ್ಲಿ ಇಂಥದ್ದೆಲ್ಲ ನೋಡ್ಬೇಕಾಯ್ತಲ್ಲ. ನನ್ ಮಗ ಅಂಥದ್ದೇನ್ ಮಾಡ್ದ? ಚೆನ್ನಪ್ಪ, ಯಾಕೆ ಚಿಂತೆ ಮಾಡ್ತಾ ಕೂತ್ಬಿಟ್ಟಿ? ಯಾರು ಅಪ್ಪವ್ರೆ, ನಿಮಗೆ ಆಗ್ತಂದೆ ನನ್ನ ಕಷ್ಟ. ಇದು ನನ್ನ ಕರ್ಮ. ಕರ್ಮ ಅಂತ ಕೊರಗ್ತಾ ಕುಳಿತರೆ ಹೇಗಪ್ಪ? ವಿಧಿವಡ್ಡು ಪಣಗಳನ್ನ ಆ ವಿಧಾತನ ಸೇವೆ ಮಾಡಿ ಗೆಲ್ಲಬೇಕು. ಕಾಯೋನೇ ಕೊಲ್ವಾಗ ಇನ್ನಾವು ಭರವಸೆಯಿಂದ ಬದುಕಲಪ್ಪ ನಾನು. ಅರೆದು ನೋಡುವನೊಮ್ಮೆ, ಇರಿದು ನೋಡುವನೊಮ್ಮೆ, ಅಂಜದೆ ಅಳುಕದೆ ಇದ್ದರೆ ಎತ್ತಿಕೊಳ್ಳುವ ನಮ್ಮ ಕೂಡಲ ಸಂಗಮ ದೇವ ಎಂದಿದ್ದಾರೆ ಅಣ್ಣ ಬಸವಣ್ಣ. ಚೆನ್ನಪ್ಪ, ನಿನಗೀಗ ಬಂದಿರೋ ಸಂಕಷ್ಟವಾದ್ರೂ ಏನು? ನಾನೇನ್ ಹೇಳಿ ತಂದೆ? ನಿನ್ನೆ ನನ್ನ ಮುಂದೆ ತುತ್ತನೆ ಹಾಗೆ ಮಾಡೋದು. ನಾನು ಹಾಳಾದೆ ತಂದೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ನಿನ್ನ ಬಸವನ್ ಕೂಡ ಈ ಬಸವನ್ನ ಜೊತೆ ಮಾಡು. ಅನುಕೂಲ ಆಗೋವರೆಗೂ ಭೂತಾಯಿ ಸೇವೆ ಮಾಡು. ಆಕೆ ನಂಬಿದ್ರೆ ಕೈ ಬಿಡೋಲ್ಲ. ಆ ತಾಯಿ ನಿನ್ನ ಕಾಪಾಡ್ತಾಳೆ. ನೀನು ಸಾಮಾನ್ಯನಲ್ಲಪ್ಪ. ಮುಖ್ಯದ ನನ್ನ ಒಕ್ಕತನಕ್ಕೆ ಆಸರಾದ್ರಿ. ನಿನ್ನ ಉಪಕಾರ ಯಾವತ್ತೂ ಮರೆಯಲ್ಲಪ್ಪ, ಯಾವತ್ತೂ ಮರೆಯಲ್ಲ. ಬರ್ತೀನಿ ತಂದೆ. ಬಾ ಬಾ ಬಾ. ನಿಂಗಪ್ಪ, ಆತು, ಹಾಳಾಗೋಯ್ತು. ಹಿಂಗಾದ್ರೆ ಮನೆ ಏಳ್ಗೆ ಆದಂಗಾತು. ಯಾವ್ದಕ್ಕಾದ್ರೂ ಒಂದು ಅದ್ಬಸ್ ಇರ್ಬೇಕಾಗೈತೆ. ಇಲ್ಲ ಅಂದ್ರೆ ಎಲ್ಲ ಹಾಳಾಗೋಕೈತೆ. ನಿಂಗಪ್ಪ, ಏನಾಯ್ತು? ಇನ್ನೇನಾಗ್ಬೇಕವ? ಅದಾನಲ್ಲ ನೀನ್ ಸುಪುತ್ರ ದಾನ್ಶೂರ್ ಕರ್ಣ. ಮನೆ ಆಗಿದ್ದೆಲ್ಲ ಬಿಕಾರಿ ಕೊಟ್ಟು ಮನೆ ಹಾಳು ಮಾಡಕತ್ತಾನ. ಶಿವ ಶಿವ, ಏನ್ ಹೇಳ್ತೆ? ನನ್ ಮಗ ಮನೆತನ ಹಾಳು ಮಾಡಿದ್ನ? ನಿಂಗಣ್ಣ ಏನಿದು? ಯಾಕೆ ಸುಟ್ಟು ಶರಣ ಮಾಡಿದ ಅಪರಾಧ ಆದ್ರೆ ಏನು? ನೀವು ನೋಡಂಗಿಲ್ಲ, ಮನೆ ಅನ್ನೋದು ಧರ್ಮ ಛತ್ರ ಆಗೈತೆ. ನಾವು ದುಡ್ದಲ್ಲ ದಾನ ಧರ್ಮ ಅಂತ ಹಾಳಾಕೈತೆ. ಅಯ್ಯೋ ಹುಚ್ಚಪ್ಪ, ದಾನ ಮಾಡಿದ್ರೆ ಮನೆತನ ಹಾಳಾಗುತ್ತೇನು?
ಇಲ್ಲಮ್ಮ ಮಾಡಿದ್ರೆ ಮನೆತನದ ಕೀರ್ತಿ ಬೆಳಗುತ್ತಪ್ಪ. ಮನೆ ದೇವ್ರ ಎಣ್ಣೆ ಕಣ್ ಕುಂತಾಗ ಪರ್ದೇವರಿಗೆ ತುಪ್ಪ ದಿಪ್ಪಚ್ಚಿದಂತೆ ಇದು ಯಾವ ದೊಡ್ಡಸ್ತನಂತರ. ಮನೆಯಾಗ ಹಿರಿಯರಿರುವಾಗ ನಿಂದ್ಯಾ ಹಿರಿತಾನೆ, ನಡಿ ನಡಿಯ ಒಳಗ. ಬೇರೆಯವ್ರ ಮಾತು ಹೆಂಗಾರ ಇರ್ಲಿ, ಮನೆಗೆ ಬೆಂಕಿ ಹಚ್ಕೊಂಡು ಬೇರೆಯವ್ರ ಮನೆ ಬೆಳಕು ಮಾಡೋದನ್ನ ಮುಟ್ಟಾಡ್ತಾನ ಅಂತಾರೆ. ಅದು ನನಗೆ ಬೇಕಾಗಿಲ್ಲ. ನಿಗಪ್ಪ ತಾಯಿ ಹಿಡ್ತಾ ಇರ್ಲಿ, ಹಿರಿಯರೆಲ್ಲ ಜ್ಞಾನ ಬೇಡ ನಿನ್ಗೆ? ನಾವಿನ್ನು ಜೀವಂತ ಅದೀವ್ರು. ಹೌದೌದು, ಜೀವಂತ ಇದ್ದೀರಿ. ಜೀವನದ ಕೊನೆಗಳಿಗೆ ತುಂಬಿದ ಮನೆ ಹಾಳಾಗೋದನ್ನ ನೀವು ಕಣ್ಣಾರ ನೋಡಬಾರ್ದು ಅಂತ ಹೇಳಕತ್ತೀನಿ. ಚಂಡಾಲ, ಯಾಕಾರ ಹುಟ್ಟಿದ್ಯೋ ನನ್ನ ಹೊಟ್ಯಾಗ? ಹಿಂಗಾದ್ರೆ ನಮ್ಮ ಮಕ್ಕಳ ಕೈ ಕಾಟ್ ಕೊಟ್ಟು ಭಿಕ್ಷೆ ಬೇಡ ಕಳಿಸ್ಬೇಕಾಗ್ತೈತಿ. ನನ್ ಶರಣದ ಮೇಲೆ ಯಾಕೆ ಹೊಟ್ಟೆ ಹುಡ್ಕೋತಿಯೋ? ಹೊಡಿಲಿ, ಎಲ್ರೂ ಸರಿ ಕತ್ತರಿಸಾಕ್ರಿ. ಆದ್ರೆ ನನ್ನ ನಿರ್ಧಾರನು ಕೇಳಿ. ಇದೆಲ್ಲ ಯಾಕೆ ಸುಮ್ಮನೆ? ನನಗೆ ಪಾಲ್ಬೇಕು. ನಿಂಗಪ್ಪ, ಯಾಕೆ ದುರ್ಬುದ್ಧಿ ಬಂತು ನಿನಗೆ? ದುಡುಕ್ಬೇಡಪ್ಪ. ತಲತಲಾಂತರದಿಂದ ಗೌರವವಾಗಿ ನಡ್ಕೊಂಡು ಬಂದ ಮನೆಯ ಒಡೆಯೋ ಮಾತಿನ ಚೂರಿಯಿಂದ ನಮ್ಮನ್ನು ಇರಿಬೇಡಪ್ಪ, ಇರಿಬೇಡ. ಪುಣ್ಯಾತ್ಮ ಶರಣಬಸಪ್ಪನ ಹೆತ್ತು ಮಡಿಲಿ ಇವನು ಹೆತ್ತಿದೆ. ಇವನು ಹುಟ್ಟಿದ್ರೆ ಚಲೋ ಇತ್ತು. ಯಾಕೆ ದುಃಖ ಪಡ್ತಿತ್ತಮ್ಮ? ಕಾಗಿ ಬದ್ರಿಂದ ದೇವಲೋಕ ಹಾಳಾಗುತ್ತಾ? ಶರಣ ಬಸವ ಈ ಮನೆ ಕೀರ್ತಿ ಕಳಸ. ಅವ ಬೇಕಾದ್ ಮಾಡ್ಲಿ, ಯಾರು ಉಸಿರು ಎತ್ತಂಗಿಲ್ಲ, ಮಾತಾಡಂಗಿಲ್ಲ. ನಗ್ತಾ ಬಾಳ್ಬೇಕಾಗಿದ್ದು ನಂದಿನ ಮನಕ್ಕೆ ನಂಜನ ಕೊಳ್ಳೆ ಇಡಬೇಡಪ್ಪ, ಕೈ ಮುಗಿದು ಕೇಳ್ಕೊತೇನೆ. ಇದೆಲ್ಲ ನಡೆಯಂಗಿಲ್ಲ. ಯಾಕೆ ಅಳ್ತೀಯ? ಬಿಡು, ಎಲ್ಲ ಶಿವನಿಚ್ಚಿದ್ದಂಗ ಆಗ್ತದೆ. ನಡಿ ಹೋಗು. ಬಾ. ಅಪ್ಪ, ಯಾಕೆ ಹೀಗಿದ್ದೀರಿ? ಏನಾಯ್ತು? ಆಗೋದೇನೈತಿ? ಎಲ್ಲ ನಿನ್ನಿಂದಲೇ. ನನ್ನಿಂದಲೇ? ಶರಣಪ್ಪ, ಅವ್ರ ಮಾತಿ ಕಿವಿ ಕೊಡ್ಬೇಡಪ್ಪ. ಅವರು ಮನುಷ್ಯರಲ್ಲ, ಅವ್ರ ಮನುಷ್ಯರಲ್ಲ ಕಣಪ್ಪ. ನಿಂಗಪ್ಪ, ವಿಷಯ ಏನು ಅಂತ ಹೇಳೋ? ಏನು ಅಂತ ಹೇಳೋದಪ್ಪ? ಅವ್ರಿಗೆ ಪಾಲು ಬೇಕಂತೆ, ಪಾಲು. ಪಾಲು? ಹೌದು, ಆಸ್ತಿ ಪಾಲಾಗ್ಲೇಬೇಕು. ಇದೆಲ್ಲ ಯಾರಿಗೋ? ಯಾರ್ಗ? ನಮ್ಮ ಹೊಲ, ನಮ್ಮ ಮನೆ. ನಮ್ಮ ಹೊಲ, ನಮ್ಮ ಮನೆ. ನಿಂಗಪ್ಪ, ಇದೆಲ್ಲವೂ ನಶ್ವರ. ಬೇಡ್ತಮ್ಮ, ಒಂದು ಕಟ್ಟಿಗೆಯನ್ನು ಮುರಿಬಹುದು, ಆದ್ರೆ ಒಂದು ಹೊರೆಯನ್ನು ಮುರಿಯಕ್ಕಾಗುತ್ತಾ? ಬೇಡ್ತಮ್ಮ, ಪಾಲು ಬೇಡ. ಅದೆಲ್ಲ ಪುರಾಣ ಬೇಡ, ಪ್ರತ್ಯಯ ಇಲ್ಲ. ಶರಣಪ್ಪ, ದುಡಿಯೋ ಕಾಳಿರ್ಲಿ ಅಂತ ನಮ್ಮನ್ನು ಪಾಲ್ ಮಾಡ್ಕೊಳ್ಳೋ ನೀಚರಪ್ಪ ಇವರು. ನೀ ನಮ್ಮನ್ನು ಕೈ ಬಿಡ್ಬೇಡಪ್ಪ. ಆಯ್ತು, ನಿಮಗೆ ಹೇಗೆ ತೋಚುತ್ತೋ ಹಾಗೆ ಮಾಡ್ಕೊಳ್ಳಿ. ಎಲ್ಲ ಶಿವನಿಚ್ಛೆ. ನಿಮ್ ಮನಿ ತುಂಬಾ ಮಕ್ಕಳಾಗ ತುಂಬ್ರಿ. ತುಂಬಾಕ ಸಾಮಾನು ನಾನ್ ತರ್ತೀನಿ. ಲೇ ತಮ್ಮ, ಬಾರ್ಲೇ ಹೊತ್ಕೊಂಬರೋಣ. ಏ ಹಿರಿಯ, ನನ್ ಬಿಟ್ಟು ಗುರುಗಳ ಸೇವೆ ಯಾಕೆ ಒಲ್ಲೆ ಅಂತಿ? ಸ್ವಲ್ಪ ಇರು, ಬರ್ತೀನಿ. ಆಶೀರ್ವಾದ, ಆಶೀರ್ವಾದ ಮಾಡ್ತೀನಿ. ಯಾಕೋ ಮುದೋಡ್ಯ, ಹೆಂಗಸರ್ ಕಂಡ್ರ ಮೈಯ ಕೋಲ್ ಮೆಂಚ್ ಹೊಡ್ದಂಗ ಆಕೈತೇನು? ಇದ್ರ ಮನಿ ಹಾಳಾಗ್ಲಿ, ಇದು ನೋಯ್ದು ಮಣ್ಣಾಗ್ ಮುಚ್ಚಲಿ, ಇವನೆಲ್ಲ ಬಂದ್ ಸಾರ್ತಿ. ಅದೇ ನಮ್ಮವ್ವ ಇವನು ಕಡ್ದು ಹೆಡಿಗೆ ತುಂಬಿದ್ರು ಪಾಪ ಬರಂಗಿಲ್ಲ. ಹೊಲಕಟ್ಟು ಭಾಡ್ಯ ನೋಯ್ದು. ಯಾಕೆ ಹಂಗಂತಿ? ಉಡಿ ತರಕ್ ಮುಂಚೆ ಮಾಡಿ ಕಳ್ಸಿದ್ದೇನ ಆಶೀರ್ವಾದನ? ನಾನು ಅವ್ರು ಪಟ್ಟ ಶಿಷ್ಯ ಅದ ನೋಡು, ಅದಕ್ಕ ಖರ್ಚಿಲ್ದಂಗ ಮಾಡಿ ಕಳ್ಸಾನ. ಕಳ್ಸ್ಯಾನ ನಾನಾ ನಾಲ್ಕು ಕಟ್ಟದ್ ಬಂದಿನ ಅವಾಗ. ಇನ್ನು ಜೀವ ಅಂದಾಗ ಒಂದ್ ಹೆಣ್ಣನ್ ಕಣ್ಣೆತ್ ನೋಡ್ಬಾರ್ದವನು ಹಂಗ ಥಳಸ್ ಬಂದಿನಿ. ಯಾಕೆ ಹಂಗಂತಿ? ಅಷ್ಟು ತ್ರಾಸ್ ಕೊಟ್ನೇನ ಅವನ? ತ್ರಾಸು ನಿನ್ನಂತ ಕೈಲಾಗದ್ ಗಂಡಿದ್ರ ತ್ರಾಸ ಅಲ್ದೆ ಮತ್ತಿನ್ನೇನ? ನೋಡು, ಬೇಕಾದ್ರೆ ನನ್ ಕತ್ತಿ ಸಿಕ್ಕೊಂದ್ ಬಿಡು. ಮತ್ತೊಮ್ಮೆ ಆಶೀರ್ವಾದ ಬೇಡಕ್ಕ ಗುರುವನ್ ಬಳಿ ಕಳ್ಸ್ಬೇಡ ನನ್ನ. ಎಲ್ಲ ಇವನ. ಏ ಕಳ್ಳು ಗುರು, ಇವತ್ ನೀ ಇರ್ಬೇಕು, ಇಲ್ಲ ಅಂದ್ರೆ ನಾ ಇರ್ಬೇಕು. ಮಗನ ಏನ್ಲ ಮಗನ? ಶಿವ್ಯ, ಬಾ ತಿನ್ನು. ತಿನ್ನಾಕ ಬಂದಿಲ್ಲ, ತದ್ಕಾಕ ಬಂದೇನಿ. ಶಿವ್ಯ, ನಾನಿನ್ ಗುರು. ಇನ್ನು ಮ್ಯಾಗ ಶುರು. ಏನ್ಲೆ ಕಳ್ಳು ಗುರು, ನೀ ಮಾಡಿರೋ ಮೋಸ ಅನ್ಯಾಯನೆಲ್ಲ ಊರ್ನವ್ರ ಮುಂದೆ ಹೇಳಿ ನಿನ್ ಮರ್ಯಾದೆ ತೆಗಿತೇನೆ. ಏನ್ಲೆ, ಇಷ್ಟ ದಿನ ಹೆಣ್ಮಕ್ಳು ಹಾಳು ಮಾಡಿರೋ ಸಾಲದು ಅಂತ ಇವತ್ತು ನನ್ನ ಹೆಂಡ್ರೆ ಬೇಕಿತ್ತೇನ್ಲೆ? ನಿನ್ನೋಳೆ ನೀನಿರ್ಬೇಕು, ಇಲ್ಲ ಅಂದ್ರೆ ನಾ ಇರ್ಬೇಕು. ಇಂಥವ್ರನ್ನೆಲ್ಲ ಸುಮ್ಮನ ಬಿಡಬಾರ್ದು, ಮಟ್ಟ ಹಾಕಬೇಕು. ಅಪ್ಪರೇ, ಆರಂಭ ಮಾಡಿದ ಈ ಶುಭಗಳಿಗಾಗ ಕಣ್ಣೀರಾಕಾಗ್ತೀರಿ ತಂದೆ? ಇದು ಆನಂದದ ಕಣ್ಣೀರಪ್ಪ. ಇಷ್ಟು ದಿನ ಬರಡಾಗಿದ್ದ ಈ ಭೂಮಿಲಿ ಬಂಗಾರ ಬೆಳೆಯೋ ಭಾಗ್ಯ ನನದಾಯ್ತಲ್ಲ ಅಂತ ಸಂತೋಷ. ಮಲ್ಲೇಶಿ, ಇನ್ನು ಮುಂದೆ ನಾವೆಲ್ಲರೂ ಸೇರಿ ದುಡಿಯೋಣ, ಎಲ್ಲರೂ ಸೇರಿ ದಾಸೋಹಗೈಯೋಣ. ತಾಯಿ ಚೊಚ್ಚಲ ಮಕ್ಕಳು, ಮಣ್ಣಿನ ಮಕ್ಕಳು. ತಾಯಿ ಚೊಚ್ಚಲ
ಮಕ್ಕಳು ಮಣ್ಣಿನ ಮಕ್ಕಳು ನಾವು ಮಣ್ಣಿನ ಮಕ್ಕಳು ನಾವು ಮಣ್ಣಿನ ಮಕ್ಕಳು ಮಳೆರಾಯ ಸುರಿದಾಗ ಭೂದೇವಿ ತೊಯ್ದಾಗ ಉಲ್ಲಾಸ ನಮಗೆಲ್ಲವೂ ಉಲ್ಲಾಸ ನಮಗೆಲ್ಲವೂ ಉಲ್ಲಾಸ ನಮಗೆಲ್ಲವೂ ತಿಥಿ ನೋಡಿ ಹಾಯ್ ಮಿತಿ ನೋಡಿ ತಿಥಿ ನೋಡಿ ಬಸವಣ್ಣಗೆ ಪೂಜೆ ಮಾಡಿ ರಂಟೆ ಹೊಡೆದೇವ ಭೂಮಿ ಹಸನ ಮಾಡೇವ ರಂಟೆ ಹೊಡೆದೇವ ಬಿತ್ತುವ ದಿನ ಬಂದು ಬೆಳ್ಳಿ ಕುರಿಗಿ ತಂದು ಬಿತ್ತುವ ದಿನ ಬಂದು ಬೆಳ್ಳಿ ಕುರಿಗಿ ತಂದು ಬಂಗಾರ ಮಡಿಲಲ್ಲಿ ಬಿದ್ದೇವಾ ಮುತ್ತು ಬಿದ್ದೇವಾ ಮುತ್ತು ಬಿದ್ದೇವಾ ಹಾಯ್ ಮುತ್ತು ಬಿದ್ದೇವಾ ಮುತ್ತು ಬಿದ್ದೇವಾ ಹಾಯ್ ಮುತ್ತು ಬಿದ್ದೇವಾ ಭೂತಾಯಿ ಚೊಚ್ಚಲ ಮಕ್ಕಳು ಮಣ್ಣಿನ ಮಕ್ಕಳು ನಾವು ಮಣ್ಣಿನ ಮಕ್ಕಳು ನಾವು ಮಣ್ಣಿನ ಮಕ್ಕಳು ತಾಯಿ ಚೊಚ್ಚಲ ಮಕ್ಕಳು ಮಣ್ಣಿನ ಮಕ್ಕಳು ನಾವು ಮಣ್ಣಿನ ಮಕ್ಕಳು ನಾವು ಮಣ್ಣಿನ ಮಕ್ಕಳು ಕಾಯಕದ ಮೇಟಿ ಹಾಕಿ ಕಾಯಕದ ಮೇಟಿ ಹಾಕಿ ನಮಗಿಲ್ಲ ಯಾರು ಸಾಟಿ ನೂರು ಚೀಲ ಸಾವಿರ ಚೀಲ ರಾಶಿ ಚೀಲ ಎಲ್ಲರೂ ಕೂಡೇವ ನಾವು ಶಿವನಾಥ ಸೋಹ ಗೈದೇವ ಶಿವನಾಥ ಸೋಹ ಗೈದೇವ ಶಿವನಾಥ ಸೋಹ ಗೈದೇವ. ಈ ವರ್ಷ ನಿಮ್ಗೆ ಚೆನ್ನಾಗಿ ಬೆಳೆ ಆಗಲಿಲ್ಲ ಅಂತ ಬೇಜಾರ? ನಾನು ಬೆಳೆದಿರೋದೆಲ್ಲ ನಿಮ್ಮದೇ ಅಲ್ವೇನ್ರೋ? ನೀವು ಹಸ್ಕೊಂಡಿರುವಾಗ ನಾನು ಹೊಟ್ಟೆ ತುಂಬ ಊಟ ಮಾಡೋದು ಯಾವ ನ್ಯಾಯ? ಬನ್ನಿ ತಗೊಂಡು ಹೋಗಿ. ಬನ್ರಪ್ಪ ಬನ್ನಿ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಚಂದ್ರೇ ನನ್ ಸುಂದ್ರೇ ಹೇಗೆ? ಒಂದೇ ನಾನೇ ಬೀಸಿದ್ನಲ್ಲ ಮದ್ಯಾಗ ಬಂದ್ ಕೈ ಹಾಕಕತ್ತಿ. ಯಾಕ ಗಂಡಿಗೆ ಗೌರಿ ದುಃಖ ಹೆಣ್ಣಿಗೆ ಕಾಮನ ಹಬ್ಬ ಅಂತಾರ ಹಿರಿಯೋರು. ಇಲ್ಲಿ ಬರ್ತಿದಿ ನಾ ಜ್ವಾಳ ಬೀಸು ಮುಂದ ಬಂದ್ ಅದ್ರ ಕೈ ಹಾಕ್ತಿದಿ, ಅಲ್ಲಿ ಹೋಗ್ತಿದಿ ಗುರುಗಳ ಮಠದಾಗ ಏನ್ ಕೆಲಸ ಹೇಳ್ತಾರೋ ಅದನ್ನ ಮಾಡ್ತಿದಿ, ಮನೆಯಾಗ ಬಂದು ಬೆಚ್ಚ ಹೊತ್ಕೊಂಡ್ ಮಲಗ್ತಿದಿ. ಅಲ್ಲ ನೀ ಏನ್ ಗಂಡಸೋ ಏನ್ ಹೆಂಗ್ಸೋ? ವಿದ್ಯಾಕ್ ಹಂಗಂತಿದಿ, ಜೀವಕ್ಕೆ ಹೆಂಗೈತಿ? ನನ್ನ ಗಂಡ್ಸ ಅಂತಿದಿ, ನೀ ಏನ್ ಹೆಂಗ್ಸನ? ಯಾಕ ಹೆಂಗ್ಸಿದ್ದಂಗಿಲ್ಲ ನಾನು? ಅದಿದ್ದಂಗಿದಿ, ಎಲ್ರು ನಾಲ್ಕನಾಗ ಅಡಿತ ಕುಂತಾರ. ಅದಿ ಮೊನ್ನೆ ಮದ್ವೆ ಆದ ಮಾದೇವಿ. ಅದೆಷ್ಟು ಬೇಗ ಬಸರಾದ್ಲು? ಇನ್ ಸ್ವಲ್ಪ ದಿವಸದಾಗ ಮಗುನು ಹಾಡಿತಾಳ. ಉಣ್ಣಾಕ್ ಹೋಗುಣ. ಸುಮ್ಮನ್ಕೊಂಡ್ರ ಅಂದ್ಗೇಡಿ. ನೀ ಯಾಕೆ ಹಿಂಗಾಡ್ತಿದಿ? ಆಕೆ ಬೇಡಿದ್ರ ಶಿವ ಆಕೆ ಉಡಿಯಾಗ ಹೂ ಹಾಕಿ ಕಳ್ಸ್ಯಾನ, ನಾ ಬೇಡಿದ್ರ ನನ್ನ ಉಡಿಯಾಗ ಕಸಬರಿಕೆ ಹಾಕಿ ಕಳ್ಸ್ಯಾನ. ಅವನ
ಅಯ್ಯೋ ಸಾಕು ಈ ಮನೆಯಾಗ ಗೋಳು. ಆ ಶಿವ ಎಲ್ರಿಗೂ ಕಣ್ತೆರದ ಈ ಶಿವ್ಯಾಗ ದಾರ್ಯ ಮಾರೈತಿ ನನ್ನ ಮೊಮ್ಮಗ ದೃಷ್ಟಾದೀತು. ಮಾದೇವಿ ನಿಮ್ಮಪ್ಪ ಏನ್ ಕಮ್ಮಿನ ದಿನಕ್ಕೆ 1,000 ಸಲನಾದ್ರೂ ಮೊಮ್ಮಗ ನೆನೆಸ್ತಾರೆ. ಏನೋ ಅಜ್ಜನ್ ಕೂಡ ಆಟ ಆಡ್ತೀಯೇನೋ? ಆಟ ಆಡ್ಲಿಕ್ಕೆ ನೋಡಿ. ಶಿವ ಮನೆ ಕಡೆ ಎಲ್ಲ ಆರಾಮ್ರೆ? ಎಲ್ಲ ಆರಾಮದಾರ. ನಿಮ್ ಶರಣನು ಸಣ್ಣನಿದ್ದಾಗ ಥೇಟ್ ಹಿಂಗೆ ಇದ್ದ. ಹೌದೇನ್ರಿ? ಅಲ್ಲೇನ್ರಿ? ಹೌದು. ಅಪ್ಪವ್ರೆ ಬಂದೆ. ಓ ಏನ್ ದೇವಪ್ಪ? ನನ್ನ ಮಗಳ ಮದುವೆ ಕೂಡಿ ಬಂದತ್ರಿ. ಸಂತೋಷ. ಏನಾಗಬೇಕಾಗಿತ್ತು? ತಾವು ಮೊರಟಿಗೆ ಗಿರಿಯಪ್ಪನವ್ರ ಹತ್ರ ಸಾಲ ಕೊಡಿಸಿದ್ರೆ ಎಷ್ಟು ಅನುಕೂಲ ಆಗ್ತೈತ್ರಿ. ಆಯ್ತು. ಏ ರಾಮ್ಜಿ ಬುದ್ಧಿ ಚಲೋ ಹೊತ್ನಾಗ ನೋಡ ಯಾರ್ಯಾರು ಎಷ್ಟೆಷ್ಟು ಮುಟ್ಟೈತೆ ಅಂತ. ಸಾವ್ಕಾರ ಜರ ಅಡಚಣೆ ಐತ್ರಿ ಅಪ್ಪ, ಪಕ್ಕ ಬೇಕಾಗಿತ್ರಿ. ಏನೇ ರಮ್ಯಾ ಮತ್ ರೊಕ್ಕ ಬೇಕಾಗೈತೆನಾ? ಏ ರಾಮ್ಜಿ ಬುದ್ಧಿ ಇವನ್ ಹಿಂದ್ಲಿಂದ ಮುಟ್ಟೈತೆ ನೋಡ. ಪೂರಾ ಮುಟ್ಟಿಲ್ಲ, ಇನ್ನೂ ಸ್ವಲ್ಪ ಉಳಿದೈತಿ. ಒಳ್ಳೆ ಹಿಂದಿನ ಪೂರ ಮುಟ್ಸು, ಮುಂದಿನ ಒಯ್ಯಿ. ಯಪ್ಪ ಈಗ ಸ್ವಲ್ಪ ಕೊಟ್ರ ಮುಂದಿನ ಉಗಾದಿಗ ಹಿಂದಿಂದು ಮುಂದಿಂದು ಎಲ್ಲ ಸೇರ್ಸ್ ಕೊಟ್ಬಿಡ್ತೀನಪ್ಪ. ಪೂರಾನು ಇಲ್ಲ ಅರ್ಧಾನು ಇಲ್ಲ, ಹಿಂದಿಂದ ಕೊಟ್ಟು ಮುಂದಿನ ಒಯ್ಯಿ. ಇದು ನಮ್ ಸಾವುಕಾರ ಲೇನ್ದೇನ್ ಕಾಯ್ದ ತಿಳಿತಿಲ್ಲ. ಯಾವಾಗಲೇ ಹೇಳಿದ್ ಕೇಳಲಿಲ್ಲನ? ನಡಿಯಾ ಓ ಶರಣರ ಪಾದ ಇಲ್ಲಿವರೆಗೂ ಬಂದ್ರಿ ಕುಂದ್ರಿ, ನೀವು ಕುಂದ್ರಿ, ಆಮೇಲೆ ನಾನು ಕುಂದಿರ್ತೀನಿ. ಅಯ್ಯೋ ಗಂಡು ಮಗು ಆಯ್ತು ಅಂತ ಕೇಳ್ದೆ. ಎಲ್ಲ ಶಿವನಿಚ್ಛೆ. ಸರಿ ಬಿಡಿ. ಮತ್ತೆ ಬಂದ್ ವಿಷಯ ಏನೂ ಇಲ್ಲ, ತುರ್ತಾಗಿ ಒಂದ್ 200 ರೂಪಾಯಿ ಬೇಕಾಗಿತ್ತು. ಶರಣಪ್ಪವ್ರೆ, ಲೇನ್ದೇನ್ ಕಾಯ್ದಾದಾಗ ಸಾಲ ಒಯ್ಬೇಕಾದ್ರೆ ಏನಾದ್ರೂ ಒತ್ತೆ ಇಡ್ಬೇಕು. ನಿಮ್ಮ ಹತ್ರ ಏ ರಾಮ್ಜಿ, ಯಾರ ಹತ್ರ ಕೇಳಬೇಕು ಯಾರ ಹತ್ರ ಬಿಡ್ಬೇಕು ಅನ್ನೋದು ಒಂದು ಗೊತ್ತಾಗಕ್ಕಿಲ್ಲ. ಎಲ್ಲ ಜೀವ ಜಂತುಗಳಿಗೂ ಉಪಕಾರ ಮಾಡೋ ಇವರಿಗೆ ಕೊಡೋದಿಲ್ಲ ಅಂತ ಅಂದ್ರೆ ಆ ಶಿವ ಮೆಸ್ತಾನ? ಶರಣ್ಲೆ ತಗೊಂಡೋಗಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ವಾಪಸ್ಸು ಸರಿ ಬರ್ಕೋ. ಏ ಲೆಕ್ಕ ಬರ್ಕೋ, 10 ಸರಿ ಬರ್ಕೊಂಬಿಟ್ಟಿಯ ಮತ್ತೆ. ಏನಾಗಿಲ್ಲ, ಗಾಬರಿ ಆಗ್ಬೇಡ್ರಿ, ನಾನು ವೈದ್ಯನ ಕರ್ಕೊಂಡ್ಬರ್ತೀನಿ. ಆದಾಯ ಔಷಧಿ ಕಳಿಸ್ತೇನೆ. ಮುಂಜಾನೆ ಒಂದ್ಸಲ, ಮಲ್ಗೋಕ್ ಮುಂಚೆ ಒಂದ್ಸಲ ಕೊಡಿ. ರಾಜು ಹಾಡ್ಬೇಡಪ್ಪ. ಅಯ್ಯೋ ಗುರುಲಿಂಗ, ಅಯ್ಯೋ ಶಿವನ, ಭೂಮಿ ಬಿರೀತೋ ಗಗನ ಗುಡುಗಿತೋ ಬಾಳ ಹಣತೆ ಬಿರೀತೋ ನಾಳೆ ನಾಡ ಬೆಳಗುವ ದೀಪವೆಲ್ಲಿ ಹೋಯಿತೋ ಶಿವನ ಕರುಣೆ ತಪ್ಪಿತು ದಾಸೋಹ ಸೇವೆ ಸಂದಿತೋ
ತಿಳಿಯಿತು, ವಿಷಯ ತಿಳಿಯಿತು. ಅಳ್ಬೇಡ, ಆಯಾಸ ಮಾಡ್ಕೋಬೇಡ ತಾಯಿ. ಅವನು ಕೊಟ್ಟ, ಅವನೇ ಕರ್ಕೊಂಡ. ಶಿವನಿಚ್ಛೆ ಇದ್ದಷ್ಟು ದಿವಸ ಅವನಿಲ್ಲಿದ್ದ. ಈ ಜನ್ಮದ ಋಣ ಇಲ್ಲಿಗೆ ತೀರ್ತು, ಹೊರಟೋದ. ಸಮಾಧಾನ ಮಾಡ್ಕೋ ತಾಯಿ, ಸಮಾಧಾನ ಮಾಡ್ಕೋ. ಶರಣಪ್ಪರೇ, ಶರಣಪ್ಪರೇ, ಏನ್ ರಾಮ್ಜಿ? ವಾಯ್ದೆ ಆಯ್ತು, ಬರ್ಬೇಕಾ ಸಾಲ ಬರ್ಲಿಲ್ಲ, ಏನ್ ಸಮಾಚಾರ? ತಡ ಆಗಿದೆ. ನಿಮ್ ಸಾಹುಕಾರಿಗೆ ಸ್ವಲ್ಪ ಅವಕಾಶ ಕೊಡ್ಲಿಕ್ಕೆ ಹೇಳು. ಈ ರಾಮ್ಜಿ ಸಾಲ ಕೇಳಕ್ ಬರೋದು ಒಂದೇ ಸಲ, ಮತ್ತೆ ಬರಕ್ ಅವಕಾಶ ಕೊಡ್ಬೇಡಿ. ಹುಷಾರ್. ರಾಮ್ಜಿ, ಶರಣಪ್ಪನವ್ರು ಎಷ್ಟು ಸಾಲ ಕೊಡ್ಬೇಕಪ್ಪ? ಬಡ್ಡಿ ಗಿಡ್ಡಿ ಎಲ್ಲ ಸೇರಿ 250. ನಿನ್ ಚುಟಿ, ನಿನ್ ಕೆನ್ನೆ, ನಿನ್ ಗದ್ದ ಇದನ್ನ ನೋಡಿ ನಾನು ಪ್ರೀತಿ ಮಾಡಿದ್ದು. ಖಜಾನೆ ಒಳಗಿರೋ ಲಕ್ಷ್ಮಿ ಮೇಲೆ ಎಷ್ಟು ಪ್ರೀತಿ ಹೋಯ್ತು, ಅಷ್ಟು ಪ್ರೀತಿ ಹೋಯ್ತು ನಿನ್ ಮ್ಯಾಲೆ. ನಿಮ್ಮಕ್ಕಿ ಮೇಲೆ ಅವಳ ಗಪ್ಪ ನೀವು ಯಾವನಪ್ಪ ಏ ಯಾರ ನೀನು ಒಳ ಬಿಟ್ಟಿದ್ದು? ಇದನ್ನ ತರುಪ್ ಜೊತೆ ಒಳಗ್ ನುಗ್ಗಕ್ಕೆ. ನಾನ್ರಿ ಸಾವುಕಾರ್ರೆ, ಸಾಗರಪ್ಪ. ಸಾಗರಪ್ಪ, ಏನಪ್ಪಾ? ಏನಿಲ್ಲ ಸಾವುಕಾರ್ರೆ, ಶರಣಪ್ಪ ಸಾಲ ತೀರ್ಸಕ್ ಬಂದಿದ್ದು. ಸಾಲ ಕುಡು 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 ಎಣಿಸ್ಕೊಳ್ರಿಪ್ಪ. ತೂಕನೇ ಗೊತ್ತಾಗುತ್ತಲ್ಲಪ್ಪ, ದಾರಿ ನಿನಗೆ ತುಂಬಾ ದೂರ ಇದೆ, ನೀವು ಹೋಗು. ಬರ್ತೀನಿ. ಲಕ್ಷ್ಮಿ ಪುಣ್ಯಾತ್ಗಿತ್ತಿ, ಲಕ್ಷ್ಮಿ ಪುಣ್ಯಾತ್ಗಿತ್ತಿ. ಅಪ್ಪರೇ ಅಪ್ಪರೇ, ಅವರು ಲಿಂಗಕ್ಕೆ ಆಗ್ಬಿಟ್ರು. ಹೌದ್ರಿ ಅಪ್ಪರೇ. ಶರಣಪ್ಪನವ್ರೆ, ಶರಣಪ್ಪನವ್ರೆ, ಶರಣ್ರಿ, ಶರಣಪ್ಪನವ್ರೆ. ಸಾವುಕಾರ್ರೆ, ರಾಮ್ಜಿ ಕೈಲಿ ನಾಳೆ ಹಣ ಕಳಿಸ್ತಿದ್ದೆ. ನೀವ್ಯಾಕೆ ತೊಂದರೆ ತಗೊಂಡು ಇಲ್ಲಿವರೆಗೂ ಬಂದ್ರಿ? ಇಲ್ರಿ ಅಪ್ಪ, ಸಾಗರಪ್ಪನಿಂದ ನಿಮ್ ಸಾಲ ಮುಟ್ತು ಅಂತ ಹೇಳಕ್ ಬಂದೆ. ಸಾಗರಪ್ಪ, ಬರ್ತೀನ್ರಪ್ಪ. ರಾಮ್ಜಿ ನಡಿ ಹೋಗೋಣ. ಇಲ್ರಿ ಸಾವುಕಾರ್ರೆ, ಸಾಕು. ಆ ಕಟ್ಟುತನದ ಕೆಲಸ. ನಾನೊಬ್ಬ ಮನುಷ್ಯ ಅಂತ ಇವತ್ತು ಗೊತ್ತಾಯ್ತು. ಸಾಲ ವಸೂಲಿ ಮಾಡೋದು ಬೇಡ, ನೀವು ಬೇಡ. ನಾನು ಅಪ್ಪವ್ರ ಹತ್ರ ಇರ್ತೀನಿ. ಅದ್ ಸರಿ, ಒಟ್ಟಿಗೇನು ಮಣ್ ತಿಂತೀಯಾ? ಅಪ್ಪವ್ರ ಪಾದಡಿ ಮಣ್ಣೆ ನನಗನ್ನ. ಅವರಿಟ್ಟ ಹೆಜ್ಜೆಗಳನ್ನೇ ನಾನು ಹಿಂಬಾಲಿಸ್ತೀನಿ. ಅಪ್ಪ ರಾಮ್ಜಿ, ನಿಮ್ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ. ಹೇಳು. ಚಿಂತೆ ಮಾಡ್ಬೇಡ ಶರಣ. ಎಣ್ಣೆ ಮುಗಿದ್ಮೇಲೆ ದೀಪ ಹಾರದ ವಿಧಿ ಬರ್ದದ್ದನ್ನ ತಪ್ಪಿಸ್ಲಿಕ್ಕೆ ಬರಂಗಿಲ್ಲಪ್ಪ. ಹೌದಪ್ಪ ಶರಣ, ಹೋದವ್ರು ತಿರುಗಿ ಬರ್ತಾರ. ಏನೂ ತಿಳಿದವ್ರಿಗೆ ತಿಳಿಸಿ ಹೇಳ್ಬೋದು. ಎಲ್ಲಾ ತಿಳಿದವ ನೀನೇ ಹಿಂಗ್ ಕುಂತ್ರಿ ಹೆಂಗಪ್ಪ? ಆ ಚಿಂತೆ ನನಗಿಲ್ಲವಪ್ಪ. ನನ್ನ ಅಂತಃಪ್ರಜ್ಞೆ ನನಗರಿವಿಲ್ಲದೆ ಪ್ರೇರೇಪಿಸಿ ಕಾರ್ಯನಿರ್ವಹಿಸುತ್ತಿದೆ. ಅದರ ಮರುಕ್ಷಣ ಈ ಪ್ರಪಂಚದ ವಾಸ್ತವ ಪ್ರಜ್ಞೆ ನನ್ನನ್ನು ಕೆಣಕಿ ನೀನು ಮಾಡಿದ್ದು ಸರಿಯೇ ಎಂದು ಚಿಂತೆಗೀಡು ಮಾಡುತ್ತಿದೆ. ಶರಣಬಸವ, ಈ ಜಗದ ಮಾಯೆಯ ಮುಸುಕು ನಿನ್ನ ಕಾರ್ಯಕ್ಕೆ ಅಡ್ಡಿ ಮಾಡಲು ಅಸಮರ್ಥವಾಗಿದೆ. ಆದರೂ ಪರಿಸರದ ಪ್ರಭಾವ ನಿನ್ನನ್ನು ಧೃತಿಗೆಡಿಸಿದಲ್ಲಿ ಆಶ್ಚರ್ಯವಿಲ್ಲ. ಶರಣ, ನೀನು ದಾನಕ್ಕಾಗಿಯೇ ಹುಟ್ಟಿದ ದಾಸೋಹಿ. ಶರಣ, ನೀನ್ ಈ ಮನೆ ಭಾಗ್ಯ ಜ್ಯೋತಿಯಪ್ಪ. ಯಾವ ಕಾರಣಕ್ಕೂ ಕಾಯಕವನ್ನು ಬಿಡಬೇಡ. ತನ್ನ ಹುಟ್ಟೆ ಅನ್ಯರಿಗಾಗಿ, ತನ್ನ ಕಾಯಕವೆಲ್ಲ ಇನ್ನೊಬ್ಬರ ಸೇವೆಗಾಗಿ ಎಂಬ ಪರಿಜ್ಞಾನವು ನನ್ನ ತಮ್ಮಂದರಿಗೆ ಇದ್ದಿದ್ದರೆ ದಾಸೋಹ ಕಾರ್ಯ ಎಷ್ಟೋ ಸುಲಭವಾಗಿ ನಡೆಯುತ್ತಿತ್ತು. ಆದರೆ ಅವರಿಂದ ಸಹಕಾರ ಸಿಗಲಿಲ್ಲವಲ್ಲ ಎಂಬ ಕತ್ತಲು ಬೆಳಕು ಸಹಜ. ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗಬೇಕು ನಿಜ. ಆದರೆ ನಿನ್ನ ತಮ್ಮಂದರ ಸ್ವಾರ್ಥಕ್ಕೆ ನೀನು ಕೊರಗಬೇಡ. ಇನ್ನು ಮುಂದೆ ಎಂತೆಂತಹ ಪ್ರವಾಹವನ್ನು ಎದುರಿಸಬೇಕೋ ಏನೋ ಆ ಪರಶಿವನ ಪರೀಕ್ಷಾ ಪಥದಲ್ಲಿ. ಹೇಳು ನನ್ನಪ್ಪ, ನನ್ನ ಕತ್ತಲ ಬದುಕಿಗೆ ಬೆಳಕು ನೀಡುವ ಆ ಪುಣ್ಯಮೂರ್ತಿ ಯಾರು? ಹೇಳು ನನ್ನಪ್ಪ, ಹೇಳು ತಂದೆ. ಕಾಯಕ ದಾಸೋಹಕ್ಕಾಗಿ, ಗುರುಲಿಂಗ ಜಂಗಮರ ಸೇವೆಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದಾನೆ
ಆ ಆಳಗುಂಡಿಗೆ ಶರಣಬಸವ. ಆ ದಿವ್ಯತನವೇ ನಿನಗೆ ದಾರಿದೀಪ. ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯುಧನಂತೆ, ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತುಂಬಿಹನಂತೆ. ಅಲ್ಲಲ್ಲರ ಸುತ ಗುಡಿಗಳ ತಿರುಗುವ ಕೆಟ್ಟ ಜನರಿಗೆ ಕಲ್ಲಂತೆ, ಶಿವ ಕೆಟ್ಟ ಜನರಿಗೆ ಕಲ್ಲಂತೆ. ಅನ್ಯವು ತನಗಿಲ್ಲಂತೆ ಶಿವ ಕಾಣದಿಹನಂತೆ, ಅನ್ಯವು ತನಗಿಲ್ಲಂತೆ ಶಿವ ಕಣ್ಣಿಗೆ ಕಾಣದಿಹನಂತೆ. ಕಣ್ಣನ್ನು ತೆರೆದು ಅರಸುವ ಜನರಿಗೆ ಬಣ್ಣ ಬಣ್ಣವಾಗಿಹನಂತೆ, ಶಿವ ಬಣ್ಣ ಬಣ್ಣವಾಗಿಹನಂತೆ. ನೀವು ಮಡಿವಾಳ್ರಲ್ವೇ? ಹೌದು, ನಾನೇ ಆ ನಿರ್ಭಾಗ್ಯ. ಛೆ ಹಾಗೇಕ್ ಮಾತಾಡ್ತೀರಿ? ಇರ್ಲಿ, ನೀವು ಇಲ್ಲಿಗೆ ಬಂದ ಕಾರಣ? ನೆಲೆ ಇಲ್ಲದ ನಾನು ಶರಣಬಸವರನ್ನು ಅರಸುತ್ತಾ ಹೊರಟಿರುವೆ. ನಾನೇ ಆ ಶರಣಬಸವ. ಹೌದೇ, ನೀವು ನನಗೆ ದೊರಕಿದ್ದು ಹಸಿದು ಹಂಬಲಿಸುತ್ತಿದ್ದವನಿಗೆ ಅಮೃತವೇ ದೊರಕಿದಂತಾಯ್ತು. ನಿಮ್ಮನ್ನೇ ಅರಸುತ್ತಾ ಹೊರಟ ನನಗೆ ನೀವೇ ದರ್ಶನವಿತ್ತೀರಾ ತಂದೆ. ಸಮಾಧಾನ ಮಾಡ್ಕೊಳ್ಳಿ, ಮನೆಗೆ ಹೋಗಿ ವಿಶ್ರಮಿಸುವರಂತೆ. ನಂತರ ನಿಧಾನವಾಗಿ ಮಾತನಾಡೋಣ. ಬನ್ನಿ. ಮಡಿವಾಳ್ರೆ ಏನು ಬಹಳ ಸುದೀರ್ಘವಾಗಿ ಯೋಚನೆ ಮಾಡ್ತಾ ಇದ್ದೀರಲ್ಲ? ಇನ್ನೇನಿದೆ, ಆತ್ಮದರ್ಶಿನ ಕುರುಹು ದೊರಕುವ ತನಕ ನೆಮ್ಮದಿಯೇ ಇಲ್ಲವಾಗಿದೆ. ಹಾಗೇಕೆ ಹೇಳುವರು ಮಡಿವಾಳ್ರೆ? ಏನಾಯ್ತು? ಜಾರನಿಗೆ ಜನ್ಮ ಪಡೆದನೆಂಬ ಕಳಂಕ ಬೆನ್ನಟ್ಟಿ ಕೊಲ್ಲುತ್ತಿದೆ. ಗಹಗೈಸಿ ನುಗ್ಗುತ್ತಿರುವ ಈ ಸಮಾಜದ ರಕ್ಕಸರು ನನ್ನನ್ನು ಅಣುವಣುವಾಗಿ ತುಂಡರಿಸುತ್ತಿದ್ದಾರೆ. ಪ್ರತಿ ಜೀವಿಯು ಶಿವನ ಚೇತನ ರೂಪವಾಗಿರುವಾಗ ಏನೇ ಅಪಮಾನ ಮಾಡಿದರೂ ಅದು ಶಿವನಿಗೆ ಅರ್ಪಿತ. ಈ ದುರ್ಗತಿಯ ಬದುಕು ನನಗಿನ್ನೆಷ್ಟು ದಿನ ತಂದೆ? ದುಃಖಿಸಬೇಡಿ ಮಡಿವಾಳರೇ, ಹುಟ್ಟಿನಿಂದ ಯಾರೂ ಕಳಂಕರಲ್ಲ. ದಾಸಿ ಪುತ್ರನಾಗಲಿ ವೇಶ್ಯೆ ಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಅವರು ಯೋಗ್ಯರೆನಿಸಿಕೊಳ್ಳುತ್ತಾರೆ. ಆ ದೀಕ್ಷೆಗಾಗಿ ದಿಕ್ಕು ದಿಕ್ಕು ಅಲಿಯುತ್ತಾ ಹಾಗೆ ಬಂದೆ. ಲಿಂಗ ದೀಕ್ಷೆಯನ್ನು ಕೊಡಿಸಿ ನನಗೆ ಅಂಟಿಕೊಂಡಿರುವ ಸೂತಕವನ್ನು ಕಳೆ ನನ್ನಪ್ಪ. ಗುರುವಿನ ದೀಕ್ಷೆ ಕೊಡಿಸುವುದು ದಾಸೋಹ. ಆ ಭಾಗ್ಯ ನನ್ನದಾಗಿದೆ. ಆಯಿತು, ಬನ್ನಿ ಮಡಿವಾಳ್ರೆ, ಬನ್ನಿ. ಲಿಂಗ ದೀಕ್ಷೆಯೇ ಇವನಿಗೆ? ಅದು ನನ್ನಿಂದ ಏನ್ ಹೇಳ್ತಿದಿ? ಶ್ರೇಷ್ಠ ಕುಲದೆ ಹುಟ್ಟಿದ ನಾನೆಲ್ಲಿ? ಜಾರತನದಿ ಜನ್ಮ ಪಡೆದ ಇವನೆಲ್ಲಿ? ಹರಮುನಿದರು ಗುರು ಕಾಯುವನೆಂಬ ಮಾತಿನಲ್ಲಿ ನಂಬಿಕೆ ಇಟ್ಟು ಇಲ್ಲಿಗೆ ಬಂದೆ. ಶಿವನಿಚ್ಛೆ. ಮಡಿವಾಳ್ರೆ, ನಡೆಯಿರಿ, ಕಲಿಕೇರಿಗೆ ಹೋಗೋಣ. ಶರಣ, ನನ್ನ ಮಾತು ಮೀರಿ ಆ ಮರಳ ಸಿದ್ಧರ ಹತ್ರ ಹೊಂಟೇನೋ? ಕೊಟ್ಟ ಮಾತನ್ನು ನಡೆಸಿಕೊಡಬೇಕಾದದ್ದು ಮಾನವನ ಧರ್ಮ. ನಿಮ್ಮಿಂದ ಆಗದ ಕಾಯಕ ಕಲಿಕೇರಿ ಗುರುಗಳಿಂದ ಆಗಬಹುದು ಅಂತ ಹೊರಟಿದ್ದೇವೆ. ಏನಂದೆ? ನನ್ನ ಕಣ್ಣು ಮುಂದೆ ಬೆಳೆದ ಕುಣ್ಣಿ ನೀನು ಇಷ್ಟು ತನಕ ಮಾತಾಡಕತ್ಯ? ನನ್ನ ವೈರತ್ವ ಕಟ್ಕೊಂಡು ನೀನ್ ಬದುಕ್ತಿಯೇನು? ತಪ್ಪು ತಿಳಿದಿರುವಿರಿ ಬಸವಯ್ಯನವರೇ. ಈ ಲೋಕದಲ್ಲಿ ಯಾರಿಗೆ ಯಾರೂ ವೈರಿಗಳಲ್ಲ. ದ್ವೇಷವನ್ನು ಬೆಳೆಸಿಕೊಂಡು ಹೋದಲ್ಲಿ ಸರ್ವವೂ ನಾಶವೇ. ವಿನಾಶಕ್ಕೆ ದಾರಿಯಾಗಬಲ್ಲ ಈ ವಿಪರೀತ ಬುದ್ಧಿ ನಿಮಗೇಕೆ ಬಂದಿತೋ ಆ ಶಿವನೇ ಬಲ್ಲ. ಮುಚ್ಚಲ ಬಾಯಿ, ಪುರಾಣ ಓದಬೇಡ. ನನ್ನ ಮಾತು ಮೀರಿ ನಡೆದ್ರೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತೇನೋ? ಎಲ್ಲ ಶಿವನಿಚ್ಛೆ. ಮುಖಾಯ ನೋಡ್ತಿರಲ್ಲ, ಹಾಕ್ರ ಅವ್ರಿಗೆ ಇಟ್ಕೊಳ್ಳೋ. ಅಯ್ಯೋ, ನಿಮ್ ಕಾಡ್ಬೇಡಿ ಚಂದ್ರು, ನಿಮ್ ಕೈ ಏನ್ಲೇ ಶರಣ, ಈಗಲಾರು ಗೊತ್ತಾಯ್ತೇನ್ಲೇ ನಾನು ಯಾರು ಅಂತ? ಏಯ್, ಮಿಡಿನಾಗ ನಾನು ಕೆಣಕಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾಯ್ತೇನ್ಲೇ? ಏಯ್, ಬಂದ್ರು ನಡೀನು. ಇದಕ್ಕೆಲ್ಲ ಕಾರಣ ನಾನೇನಪ್ಪ, ಈ ಪಾಪಿ. ದಯವಿಟ್ಟು ನನ್ನ ಪಾಡಿ ನನ್ನನ್ನು ಬಿಟ್ಬಿಡಿ, ನನ್ನ ಪಾಡಿ ನನ್ನನ್ನು ಬಿಟ್ಬಿಡಿ. ಮಡಿವಾಳರೇ, ಮುಂದಿಟ್ಟ ಹೆಜ್ಜೆಯನ್ನು ಯಾವತ್ತೂ ಹಿಂತೆಗೆಯಬಾರದು. ಇವೆಲ್ಲ ಸಾಮಾನ್ಯ. ಸಮಾಧಾನ ಮಾಡ್ಕೊಳ್ಳಿ, ಬನ್ನಿ ಹೋಗೋಣ. ತಿಪ್ಪೆಯಲ್ಲಿ ಹುಟ್ಟಿದ ಬಿಲ್ವಪತ್ರೆ ಲಿಂಗಾರ್ಚನೆಗೆ ಇವ. ಎಲ್ಲಿ ಹುಟ್ಟಿದರೂ ಲಿಂಗಾರ್ಪಿತವೇ. ಹಾಗಾದರೆ ಚಾರಣಿಯ ಮಗನಮ್ಮ ನಿಂದನೆಲ್ಲದೊಂದಿರುವ ಈ ಮಡಿವಾಳನಿಗೆ ದೀಕ್ಷೆ ಕೊಟ್ಟು ಪವಿತ್ರನನ್ನಾಗಿ ಮಾಡಿ. ಅದಕ್ಕೇನಂತೆ? ಮಡಿವಾಳ ಹೋಗಿ ಸ್ನಾನ ಮಾಡಿದ? ಅಪ್ಪಣೆ ಗುರುಗಳೇ. ಕಗ್ಗತ್ತಲೆಯಲ್ಲಿದ್ದ ನನಗೆ ಬೆಳಕಿನ ದಾರಿ ತೋರಿದರೆ
ನಿಮ್ಮನ್ನಗಲಲು ಏಕೋ ನನಗೆ ಮನಸ್ಸೇ ಬಾರದಾಗಿದೆ ತಂದೆ. ಅಗಲಿಕೆ ಅನಿವಾರ್ಯ ಮಡಿವಾಳರೇ. ಜಗದ ಕತ್ತಲೆ ಕಳೆಯಲು ಬೆಳಕಾಗಿದೆ. ಜನತೆ ಮೌಢ್ಯ ತೊಲಗಿಸಲು ನಿಮ್ಮ ಸಾಹಿತ್ಯ ಖಡ್ಗ ಝಳಪಿತವಾಗಲಿ. ಹೋಗಿ ಬನ್ನಿ, ಶಿವ ನಿಮಗೆ ಒಳ್ಳೆಯದು ಮಾಡಲಿ. ಮಹಾಂತೇಶ, ಕಲ್ಲು ಕಟ್ಟಿಗೆಯೊಳಗಂತೆ ಶಿವ ಮುಳ್ಳು ಮೊನೆಯಲ್ಲಿ ಇಹನಂತೆ. ಕಲ್ಲು ಕಟ್ಟಿಗೆಯೊಳಗಂತೆ ಶಿವ ಮುಳ್ಳು ಮೊನೆಯಲ್ಲಿ ಇಹನಂತೆ. ಕಲ್ಲು ಕಟ್ಟಿಗೆಯ ನಂಬುತಿ ಜಗದೆ ಮುಳ್ಳಾದವರಿಗೆ ಇಲ್ಲವಂತೆ. ಶಿವ ಮುಳ್ಳಾದವರಿಗೆ ಇಲ್ಲವಂತೆ. ಕಲ್ಲಲ್ಲಿ ಅವ ಕಲ್ಲಿನಂತೆ ಶಿವ ಕಲ್ಲಳು ಕಳೆ ತೋರುತೆ. ಕಲ್ಲಲ್ಲಿ ಅವ ಕಲ್ಲಿನಂತೆ ಶಿವ ಕಲ್ಲಳು ಕಳೆ ತೋರುತೆ. ಕಲ್ಲು ಕಲ್ಲೇ ಲಿಂಗವೆಂದರಿತ ಬಲ್ಲಿದ ಶರಣಗೆ ಆಳಂತೆ. ಶಿವ ಬಲ್ಲಿದ ಶರಣಗೆ ಆಳಂತೆ. ಮಂತ್ರಮೂರ್ತಿಯಾಗಿಹನಂತೆ ಶಿವ ಮಂತ್ರಾಕ್ಷತೆ ಸುಪ್ರಿಯನಂತೆ. ಮಂತ್ರಮೂರ್ತಿಯಾಗಿಹನಂತೆ ಶಿವ ಮಂತ್ರಾಕ್ಷತೆ ಸುಪ್ರಿಯನಂತೆ. ಮಂತ್ರಭಾಯ ತಂತ್ರದ ಕೈಗೆ ಮಹಾಂತೇಶ ಶಿವ ಸಿಗನಂತೆ. ಶಿವ ಮಹಾಂತೇಶ ಶಿವ ಸಿಗನಂತೆ. ಯಾಕಪ್ಪ, ಯಾಕೆ ನಿಲ್ಲಿಸ್ಬಿಟ್ಟೆ? ಮುಂದುವರಿಸು. ನನ್ನನ್ನು ಕ್ಷಮಿಸಿ, ನಾನು ಪಾಪಿ ತಂದೆ, ನನ್ನ ತಪ್ಪಾಯ್ತು. ಇದರಲ್ಲಿ ನಿನ್ನದೇನು ತಪ್ಪಿಲ್ಲಪ್ಪ. ನೀನೀಗ ಇನ್ನೊಬ್ಬನ ಆಳಾಗಿ ಬಂದಿರುವೆ. ಅವನ ಮಾತಿನಂತೆ ನಡೆಯಬೇಕಾದ್ದು ನಿನ್ನ ಧರ್ಮ. ಹೌದು, ಮಾತಿನಂತೆ ನಡೆಯಬೇಕಾದ್ದು ನನ್ನ ಧರ್ಮ. ಮತ್ತ್ಯಾಕೆ ತಡ ಮಾಡ್ತೀಯ? ಯಪ್ಪ, ಕಗ್ಗಲೆಯ ಕಟುಕನಾಗಿದ್ದ ನನಗೆ ಇಂದು ಜ್ಞಾನದ ಅರಿವು ಮೂಡಿಸಿಕೊಟ್ರಿ. ರಕ್ತದ ಮಡುವಿನಲ್ಲಿ ಮುಳುಗೇಳುತ್ತಿದ್ದ ಈ ಕೊಡ್ಲಿನ ಇಂದಿನಿಂದ ದಾಸೋಹದ ಕಟ್ಟಿಗೆ ಕಡಿಯೋ ಕಾಯಕಕ್ಕಾಗಿ ಉಪಯೋಗಿಸ್ತೀನಿ. ನನ್ನ ಪಾಪ ಅಂತ ತೊಳ್ಕೊತೀನಿ. ನಿಮ್ ಪಾದಾಣೆಗೂ ತಂದೆ. ಎಲ್ಲ ಶಿವನಿಚ್ಛೆ. ಏನೋ ಮುಗಿಸ್ ಬಂದ್ಯಾ? ಅಂತ ಪುಣ್ಯಾತ್ಮನ ಕೊಲ್ಲು ಅಂತ ಹೇಳ್ತಿಲ್ಲ ನೀನು. ರಕ್ತದ ಮಡುವಿನಲ್ಲಿ ಮುಳುಗೇಳುತ್ತಿದ್ದ ಈ ಕೊಡ್ಲಿನ ದಾಸೋಹದ ಕಟ್ಟಿಗೆ ಕಡಿಯೋ ಕಾಯಕಕ್ಕಾಗಿ ಉಪಯೋಗಿಸ್ತೀನಿ. ನನ್ನ ಪಾಪ ಅಂತ ತೊಳ್ಕೊತೀನಿ. ನಿಮ್ ಪಾದಾಣೆಗೂ. ನಾ ಯಾಕಂತ ಕೆಲಸ ಮಾಡ್ಲಿ? ಆ ಶಿವನೇ ನಿನಗೆ ಶಿಕ್ಷೆ ಕೊಡ್ಬೇಕು. ಏ ಶರಣ, ಇವನ್ನ ಒಳಗಾಕೊಂಡ್ಬಿಟ್ಟಿಯಾ? ಉರಿಯೋ ಬೆಂಕಿಗೆ ಇನ್ನೂ ತುಪ್ಪ ಹಾಕ್ತಿದ್ಯಾ? ನೀನ್ ಬಿಡೋದಿಲ್ಲ. ಪಂಚಾಯಿತಿ ಕಟ್ಟೆ ಹತ್ಸಿ ನಿನ್ ಮಾನ ಮರ್ಯಾದೆ ತೆಗಲಿಲ್ಲ ಅಂದ್ರೆ ನನ್ನ ಹೆಸರು ಹಳೇಪೇಟೆ ಬಸೈನೇ ಅಲ್ಲ. ನೋಡ್ ಶರಣಪ್ಪ, ನೀನು ಜಾರಣಿ ಮಗನಿಗೆ ದೀಕ್ಷೆ ಅಧರ್ಮದ ಕೆಲಸ. ಈ ಪವಿತ್ರ ಜೀವಿ ಮಾಡಿರೋ ಕೆಲಸದಿಂದ ಯಾರಿಗೇನ್ ಕೆಳಕಾಗೈತಿ? ಇಂಥ ವ್ಯಕ್ತಿಗಂದ್ರೆ ರಾಮ್ಜಿ, ಪಂಚಾಚಾರ ಮಾಡಬಾರದು. ನೋಡಿ, ನೀವೇನ್ ತೀರ್ಮಾನ ತಗೋತಿರೋ ಅದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಇವಂಗ ಊರಿಂದ ಬಹಿಷ್ಕಾರ ಹಾಕ್ಬೇಕಾಗೈತಿ.
ಹಾಕ್ಬೇಕೇನು? ಹಾಕಾಕೇ ಬೇಕು. ಎರಡಪ್ಪ, ನಾಳೆ ಬೆಳಕರಿಯೋದ್ರೊಳಗ ನೀನು ಊರು ಬಿಡ್ಬೇಕು, ಗಡಿ ದಾಟಬೇಕು. ಹೌದು. ಎಂಥ ತೀರ್ಪು. ನಮ್ಮನ್ ಬಿಟ್ಟು ಹೋಗ್ಬೇಡ ಯಪ್ಪ, ಶರಣಪ್ಪ. ನಿಮ್ಮ ನೋವು ನನಗೆ ಅರ್ಥವಾಗುತ್ತಿದೆ, ಆದರೆ ಅನಿವಾರ್ಯ. ಕಲ್ಯಾಣಕ್ಕೆ ಹೋಗುವ ನನ್ನ ಬಹುದಿನದ ಬಯಕೆ ಇಂದು ಈಡೇರುತ್ತಿದೆ. ನಾನು ಎಲ್ಲೇ ಇದ್ದರೂ ಸದಾ ನಿಮ್ಮ ನೆನಪು ಹಚ್ಚ ಹಸಿರಾಗಿರಲಿ. ಮನದ ಮಮಕಾರವನ್ನು ಬದಿಗೊತ್ತಿ ಸಂತೋಷದಿಂದ ನನ್ನನ್ನು ಕಳುಹಿಸಿಕೊಡಿ. ಯಪ್ಪ ಯಪ್ಪ, ನಿಮ್ಮ ನಗಲಿ ನಾನಿರ್ಲಾರೆ ತಂದೆ. ನಾನು ನಿಮ್ ಸಂಗಾಟ ಬಂದ್ಬಿಡ್ತೀನಿ, ನನ್ನನ್ನು ಕರ್ಕೊಂಡು ಹೋಗ್ರಿ. ಸಗರಪ್ಪ, ನೀನು ನನ್ನ ಜೊತೆ ಬಂದ್ರೆ ಇಲ್ಲಿನ ಆಗು ಹೋಗುಗಳನ್ನು ನೋಡಿಕೊಳ್ಳುವರು ಯಾರು? ಬೇಡ. ಲೇ ಸಿದ್ಯಾ, ಹೆಂಗ್ ಮಾಡ್ದೆ ನೋಡಿದ್ಯಾ? ನನ್ನ ಎದುರು ಹಾಕೊಂಡ್ರೆ ಹಿಂಗ? ಹೌದು ಗುರುಗಳ, ನನಗ್ ಗೊತ್ತಿಲ್ಲ ನಿಮ್ ಸುದ್ದಿ. ನೀವು ಎದುರು ಬಿದ್ರ ಮಾಡೇ ಮಾಡ್ತೀರಿ. ನಾನು ಅಂದ್ರೆ ಏನ್ ತಿಳಿದಿದ್ದಿ? ಮಿಡಿ ನಾಗರ ಇದ್ದ ಹಂಗ ನಾಗರ. ಹೌದೌದು, ಬಿಡಿ ನಾಗರನ್ನ. ಗುರುಗಳ ಗುರುಗಳ, ಏನಾಯ್ತು ಗುರುಗಳ? ಹಾವು ಕಚ್ತು. ಹಾವು ಕಚ್ದ್ಯಾ? ಕಚ್ಚಲ್ ಬಿಡ್ರಿ. ಉಳಿಸೋ, ನಾನು ಉಳಿಸೋ. ಉಳ್ಸದ ನಿಮ್ಮನ್ನ? ಛೇ 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 ಛೇ, ಆ ಶಿವ ಸರಿಯಾದ ಶಿಕ್ಷಣ ಮಾಡ್ಯಾನ. ನಿಮ್ಮ ಹೆಣನ ಆ ಹದ್ದು ಕಾಗಿ ತಿಂದು ಸಂತೋಷ ಪಡ್ಲಿ. ಸಾರಿ, ಉಳಿಸ್ಬೇಕಂತ ಉಳಿಸ್ಬೇಕು. ಅಯ್ಯೋ ಅಯ್ಯೋ, ನಾನೇನು ಪಾಪ ಮಾಡಿದ್ನು? ಅಯ್ಯೋ ಅಯ್ಯೋ ಅಯ್ಯೋ, ಯಾರಾದ್ರೂ ನನ್ನ ಕಾಪಾಡ್ರಪ್ಪ, ಬನ್ರಪ್ಪ, ಯಾರಾದ್ರೂ ಕಾಪಾಡ್ರಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಕಾಪಾಡ್ರಪ್ಪ, ನನ್ನ ಉಳಿಸ್ರು. ಅವು 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 ನೀವಿನ್ನೇನು ಭಯಪಡಬೇಡಿ. ಹೆದರ್ಕೋಬೇಡಿ ಬಸವಣ್ಣವ್ರೆ, ನಿಮಗೇನು ಆಗಿಲ್ಲ. ಶರಣ ಬಸವ, ನಾನೇನು ಪ್ರಾಣ ತೆಗಿಲಿಕ್ಕೆ ಹೋದೆ, ನೀನು ನನ್ನ ಪ್ರಾಣನೇ ಉಳಿಸ್ದೆ. ನನ್ನನ್ನು ಕ್ಷಮಿಸ್ಬಿಡು ಶರಣ ಬಸವ, ನನ್ನನ್ನು ಕ್ಷಮಿಸ್ಬಿಡು. ನೀನು ನಮಗೆ ಬೇಕು, ನೀನು ಈ ಊರು ಬಿಟ್ಟು ಹೋಗ್ಬೇಡ. ಇಲ್ಲ ಬಸವಣ್ಣವ್ರೆ, ಕಲ್ಯಾಣಕ್ಕೆ ಹೋಗಬೇಕೆಂಬ ನನ್ನ ಬಯಕೆಗೆ ಚಾಲನೆ ದೊರೆತದ್ದು ನಿಮ್ಮಿಂದಲೇ. ಅದಕ್ಕಾಗಿ ನಾನು ನಿಮಗೆ ಚಿರಋಣಿ. ನಾನು ಬರುತ್ತೇನೆ. ರಾಮ್ಜಿ. ಶರಣ ಬಸವ, ಶರಣ ಬಸವ. ಯಾವ ಊರಿಂದ ಬಂದ್ರಿ? ನಾವು ಅರಳಗುಂಡಿಗೆ ಬರ್ರಿ ಅಜ್ಜ, ಕಲ್ಯಾಣ ಹೊರಟಿವಿ. ಶರಣಪ್ಪ ಊರ ಅಪ್ಪ ಆರಾಮಾರ? ಹೌದ್ರಿಯಪ್ಪ, ಇವ್ರಿ ಅಪ್ಪವ್ರು. ಅಪ್ಪವ್ರೇನ್ರಿ? ಹಾ, ಏ ಮಲ್ಯ ಬಾರ್ಲಿ, ಗೌಡ್ರು ತಿಳಿಸಿ ಅರಳಗುಂಡಿಗೆ ಅಪ್ಪವ್ರು ಬಂದ್ರೆ ಹೇಳ್ರಲಿ, ಅಪ್ಪವ್ರ ಕಾಲಿಗೆ ನಮಸ್ಕಾರ ಮಾಡ್ರು, ಅಡ್ಬಿಡ್ರಲಿ. ಹಾ, ಯಾಕೆ ಜಾರಿಸ್ಬಿಟ್ಟೆ? ಕೇವಲ ನನ್ನ ಗೌರವಕ್ಕೋಸ್ಕರ ಅದನ್ನು ಆರಿಸೋದು ಬೇಡ. ಮತ್ತೆ ನಾನಿಲ್ಲದಿದ್ದಾಗ ನೀನು ಅದನ್ನು ಸೇವಿಸಿದರೆ ನಿನಗೆ ಹಾನಿಯಲ್ಲವೇ? ಈ ದೇಹ ಶಿವನ ಸಂಪತ್ತು, ಅದನ್ನು ಕೆಡಿಸಿಕೊಳ್ಳುವ ಅಧಿಕಾರ ಯಾರಿಗೂ ಇಲ್ಲ. ಈ ದೇಹವೇ ದೇವಾಲಯ, ಜೀವವೇ ಶಿವಲಿಂಗ. ನಾವು ಏನೇ ಮಾಡಿದರೂ ಮುಂದಿನ ಜನಾಂಗಕ್ಕೆ ಅದು ಮಾದರಿಯಂತಿರಬೇಕು. ಆಗಲ್ರಿ ಅಪ್ಪ, ನನ್ ಕಣ್ ತರಿಸಿದ್ರಿ. ಅಪ್ಪವರೇ ಶರಣ, ಅಪ್ಪವರೇ ಶರಣ, 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 ಶರಣ. ತಮ್ಮ ಪಾದಧೂಳಿಯಿಂದ ಈ ಔರಾಧನೆಲ್ಲ ಪವಿತ್ರ ಆತು. ನಾನೇ ಬಂದು ತಮ್ಮ ದರ್ಶನ ಪಡಿಬೇಕು ಅಂತ ಇದ್ದೆ. ತಾವೇ ಬಂದಿದ್ದು ಚಲೋ ಆತು. ಈವರೆಗೂ ನಡೀತಾ ಇದ್ದ ತ್ರಿವಿಧ ದಾಸೋಹ ತಮ್ಮ ನೇತೃತ್ವದಲ್ಲೂ ನಡಿಬೇಕು ಅಂತ ನನ್ನ ಆಸೆ. ಶಿವನಿಚ್ಛೆ. ದಯಮಾಡಿಸಿ ಅಪ್ಪವ್ರೆ, ದಯಮಾಡಿಸಿ. ಹೀಗೆ ಹೀಗೆ. ಶಾಂತವಾ, ತಾರವಾ, ಪ್ರಸಾದ ಸ್ವೀಕರಿಸಿ. ಅಪ್ಪವ್ರೆ, 3 ದಿವಸದಿಂದ ಒಂದೇ ಸಮಯ ಮಳೆ ಸುರಿತಲೇ ಇದೆ. ದಾಸೋಹಕ್ಕೆ ಕಟ್ಟಿಗೆನೇ ಇಲ್ಲ. ಮುಂದೆ ಹೆಂಗ್ರಿ ಮಾಡೋದಪ್ಪ? ಶಿವ ಹೇಗೆ ದಾರಿ ತೋರಿಸಿ ಹಾಗೆ ಮಾಡೋದು? ಶಿವಪ್ಪ, ಇದನ್ನ ತಗೊಂಡೋಗಿ ದಾಸೋಹದ ಅಡಿಗೆ ಮನೆಗೆ ಹಾಕು. ಆಯ್ತಪ್ಪ. ಅಮ್ಮ, ಈ ಮಳೆಯಲ್ಲಿ ಕಟ್ಟಿಗೆನ ಎಲ್ಲಿಂದ ತಂದೆ? ದಣಿಯರು ತಮ್ಮನಿ ಜಂತಿ ಕಿತ್ಕೊಳ್ಳೋ ಕತ್ಯಾರ ಅಪ್ಪರ.
ಅಪ್ಪವ್ರೆ ದಾಸೋಹಕ್ಕಾಗಿ ತನುಮನ ಧನವನ್ನು ಅರ್ಪಿಸಿದ ಈ ನಿಮ್ಮ ಸೇವೆ ಮಹಾಭಾರತದ ಏನಪ್ಪ ಏನಾಯ್ತು ನೋಡ್ಕೊಂಡು ಬಂದ್ರಿ ನೋಡಿದ್ರ ಬಂದ್ರೆ ಪತ್ರ ಅವ್ರು ಹೋದ್ರು ಅಯ್ಯೋ ಮಗನ್ ಬಂದ್ಬಿಟ್ರ ಪಾಪಿಗಳು ಅಪ್ಪವ್ರೆ ನೋಡಿದ್ರ ಅನ್ಯಾಯ ಅಪ್ಪರೇ ಆ ಪಾಪಿಗಳ ಕುದುರೆ ಕಾಲಕ್ಕೆ ಸಿಕ್ಕಿ ನನ್ ಮಗ ಬಲಿಯಾಗೋಯ್ತಪ್ಪವ್ರೆ ಕೇಳಿದ್ರ ಅಪ್ಪವ್ರೆ ಇದಕ್ಕೆಲ್ಲ ಕಾರಣ ಆ ಬೇದಾರಿಗಳನ್ನು ದರೋಡೆಕೋರರು ನಾವು ಸಿಡಿದು ನಿಂತು ಬಿಟ್ರೆ ಅಪ್ಪವ್ರೆ ರಕ್ತ ಕೋಡಿ ಹರಿದು ಬಿಡುತ್ತೆ ಅದಾಗಬಾರ್ದು ಅಪ್ಪವ್ರೆ ಇದಕ್ಕೆ ನೀವೇ ಏನಾದ್ರೂ ಪರಿಹಾರ ಸೂಚಿಸಬೇಕು ನೀವೇನಾ ಈ ಗಾಂವ್ಕಾ ಪಟೇಲ್? ಏನು ತಿಳಿಯದೆ ಸತ್ತು ಬಿತ್ತಿರುವ ಈ ಹಸುಗೂಸನ್ನು ನೋಡಿ. ತನ್ನ ಮಗನನ್ನು ಕಳೆದುಕೊಂಡು ಹೆತ್ತ ತಾಯಿ ಹೇಗೆ ದುಃಖಿಸುತ್ತಿದ್ದಾಳೆ ನೋಡಿ. ಹೀಗೆ ಮಾಡುವುದರಿಂದ ಆಗುವ ಪ್ರಯೋಜನವಾದರೂ ಏನು? ಪ್ರಯೋಜನ ಕೊಲೆ, ದರೋಡೆ, ರಕ್ತ ತರ್ಪಣವೇ ನಮಗೆ ನೆಮ್ಮದಿ. ಇದು ಮಾನವೀಯತೆ ಅಲ್ಲ ಅಪ್ಪವ್ರೆ. ಬೇರೆ ಅಕ್ಕ ತಂಗಿಯರ ರಕ್ತ ಹೀರ್ತಾ ಇರೋ, ಬೇರೆ ತಾಯಂದ್ರ ಪ್ರಾಣ ಹಿಂಡ್ತಾ ಇರೋ ಇಂಥ ಮೃಗಗಳಿಗೆ ಮನುಷ್ಯತ್ವ ಎಲ್ಲಿಂದ ಬರುತ್ತೆ ಅಪ್ಪವ್ರೆ? ಮೊದಲನೇ ಬಾರಿ ದಾಳಿ ಮಾಡಿದಾಗ ಇವನು ತುಂಬು ಗರ್ಭಿಣಿ ಮೇಲೆ ಅತ್ಯಾಚಾರ ಮಾಡಿ ಆ ಹೆಣ್ಣನ್ನು ಜೀವಂತ ಕೊಲೆ ಮಾಡಿಬಿಟ್ಟ. ಎರಡನೇ ಬಾರಿ ದಾಳಿ ಮಾಡಿದಾಗ ಇವನು ಇಡೀ ಸಂಸಾರದಲ್ಲಿರೋ ಜನನೆಲ್ಲ ಕೊಚ್ಚಿ ಆ ಮನೆಯ ರಕ್ತದ ಮಡು ಮಾಡಿಬಿಟ್ಟ. ಮೂರನೇ ಬಾರಿ ದಾಳಿ ಮಾಡಿದಾಗ ಈ ಮಗು ಮೇಲೆ, ದೇವರಂತ ಮಗು ಮೇಲೆ ಕುದುರೆ ಬಿಟ್ಟು ಈ ಮಗುನ ಪ್ರಾಣ ತೆಗೆದು ಬಿಟ್ಟ. ಅಪ್ಪವ್ರೆ, ಇಂಥ ಪ್ರಕರಣ ಸುತ್ತಮುತ್ತ ಹಳ್ಳಿಯಲ್ಲಿ ಒಂದಲ್ಲ ಒಂದು ನಡೀತಾನೆ ಇರುತ್ತೆ. ನಾನು ಹೇಳ್ತೀನಿ ಇದಕ್ಕೆಲ್ಲ ಕಾರಣ ಯಾರು ಅಂತ. ಇವರ ಯಜಮಾನ ಇವನು ದುಡುಕೋದ್ರಿಂದ ಏನು ಪ್ರಯೋಜನವಿಲ್ಲ. ನಾವೆಲ್ಲ ಅಣ್ಣ ತಮ್ಮಂದಿರಿದ್ದಂತೆ. ಗೌಡ್ರೆ, ನೀವು ತಿಳಿದಿರುವಂತೆ ಈ ಕಂದನಿಗೆ ಏನೂ ಆಗಿಲ್ಲ ನೋಡಿ. ಶಿವಮೂರ್ತಿ, ನನ್ನಪ್ಪ. ಈ ಪಾಪ ಕ್ಷಮಿಸ್ಬಿಡಿ ಅಪ್ಪವ್ರೆ. ಅತ್ಯಾಚಾರ, ಅನ್ಯಾಯ, ಕೊಲೆ ಇವೆಲ್ಲವನ್ನು ಮಾಡಿದ್ದಕ್ಕೆ ನನಗೆ ಸಾವೇ ಪ್ರಾಯಶ್ಚಿತ್ತ. ಕೂಡದಪ್ಪ. ತಪ್ಪು ಮಾಡುವುದು ಮಾನವ ಸಹಜ. ಆ ತಪ್ಪನ್ನು ಅರಿತುಕೊಂಡು ಬಾಳುವುದೇ ನಿಜವಾದ ಮಾನವ ಧರ್ಮ. ಅವರಾದಿಯ ಭಕ್ತಾದಿಗಳಿಂದ ಬೀಳ್ಕೊಂಡ ಶರಣಬಸವರು ಪರಹತಾಬಾದಿಗೆ ಬರುವ ಮಾರ್ಗದಲ್ಲಿ ಕಂಡದ್ದು ಭೀಕರ ಬರಗಾಲ. ನೋಡಿದನ ಶರಣ, ಮರುಗಿದನ ಶರಣ, ನೋಡಿದನ ಶರಣ, ಮರುಗಿದನ ಶರಣ. ನಾಥರಿಲ್ಲದೆ ಅನಾಥರಾದ ಜನದನಗಳ ಬದುಕಿನ ಹೋರಾಟ. ನಾಥ ಅನಾಥರ ಕಾಯದ ಮೇಲೆ ನಾಯಿ ನರಿಗಳ ಕಿತ್ತಾಟ. ಮೇಲೆ ಹದ್ದು ಕಾಗೆಗಳ ರಪ ಹಾರಾಟ. ನೋಡಿದನ ಶರಣ, ಮರುಗಿದನ.
ನೀರಿಲ್ಲದ ಬಾವಿ, ಹುಲ್ಲು ಮೇವಿಲ್ಲದೆ ಎಲ್ಲೆಲ್ಲಿಯೂ ದನಗಳ ಅಂಬ ಅಂಬ, ಕಾಳಿಲ್ಲದೆ ಕೂಳಿಲ್ಲದೆ, ಕಾಳಿಲ್ಲದೆ ಕೂಳಿಲ್ಲದೆ, ದುಷ್ಟರ ಬದುಕಿಗೆ ತ್ರಾಹಿ ತ್ರಾಹಿ ತ್ರಾಹಿ. ನೋಡಿದನ ಶರಣ, ಮರುಗಿದನ ಶರಣ. ದುರ್ಭಿಕ್ಷದ ಬೀಭತ್ಸಕ್ಕೆ ಕರುಳ ಕುಡಿಯನೆ ಮಾರಿದ ಪಾಡು, ದಾವತಿ ದಾಸೋಹಕ್ಕೆ ದಾತರಿಲ್ಲದ ದೌರ್ಭಾಗ್ಯದ ನಾಡು, ದುಷ್ಕಾಲದಿ ದುರುಳರ ದೌರ್ಜನ್ಯದ ದಾವಾಗ್ನಿಯ ಬೀಡು, ದಾವಾಗ್ನಿಯ ಬೀಡು. ತನ್ನ ಬಳಗವ ಎಂದಿದ್ದಾರೆ ಬಸವಣ್ಣನವರು. ಮಾನವರಾದ ನಾವು ಕೇವಲ ತಾನು ತನ್ನದು ಎಂಬ ಸುಖದ ಪ್ರವೃತ್ತಿಯಲ್ಲಿ ತೊಡಗಿದರೆ ಹೇಗೆ? ಪ್ರತಿ ಶ್ರೀಮಂತಿಕೆಯ ಹಿಂದೆ ಬಡವರ ದುಡಿಮೆಯ ಬೆವರು ಹರಿದಿರುತ್ತದೆ. ನಿಮ್ಮ ಊರಿನ ಕಂದಮ್ಮಗಳನ್ನು ಹೊಟ್ಟೆಪಾಡಿಗಾಗಿ ಜೀತಕ್ಕೆ ಇಡುವುದನ್ನು ಕಂಡು ಜನ ಗುಳೆ ಎದ್ದು ಹೋಗುವುದನ್ನು ನೋಡಿಯೂ ನಮ್ಮ ಗಂಟಲಲ್ಲಿ ಅನ್ನ ಹೇಗೆ ಇಳಿಯುತ್ತೆ? ಕಳೆದ ದುಡ್ಡು ಸಿಗಬಹುದು, ಮುಗಿದ ಧಾನ್ಯ ಮತ್ತೆ ಬರಬಹುದು, ಆದರೆ ಹೋದ ಜೀವ ಮತ್ತೆ ಬರಲು ಸಾಧ್ಯವೇ ಇಲ್ಲ. ಯೋಚಿಸಿ, ನಾವು ಬದುಕುವುದಷ್ಟೇ ಅಲ್ಲ, ಜೊತೆಯಲ್ಲಿರುವವರನ್ನೂ ಬದುಕಿಸಬೇಕು. ಅದೇ ಮಾನವ ಧರ್ಮ. ಈ ಬರಗಾಲದಲ್ಲಿ ಬೇಯುವವರಿಗೆ ನಿಮ್ಮ ಕೈಲಾದಷ್ಟು ನೆರವು ನೀಡಿ, ದಾಸೋಹ ಮಾಡಿ. ಇದೇ ನನ್ನ ಕೋರಿಕೆ. ಯಪ್ಪ, ಇವತ್ತಿಗಾಗಿ ಇಷ್ಟು ಕಾಳು ಉಳ್ದ ನೋಡ್ರಿ, ಇವನ್ ತಗೋರಿ. ಯಪ್ಪ ಇಷ್ಟಿಷ್ಟು ಉಳ್ದೈತೆ ತಗೋರಿ. ಯಪ್ಪರ, ದಾಸೋಹಕ್ಕಾಗಿ ನಾ 10 ಚೀಲ ಜೋಳ ಕೊಡ್ತೇನೆ. ಯಪ್ಪ, ನಂದು ಒಂದು 1/2 ಚೀಲ ಕಾಳೈತೆ ತಗೋರಿ. ಯಪ್ಪ, ನಾನು 3 ಚೀಲ ತಗೋರಿ ಕೊಡ್ತೇನೆ ಅಪ್ಪ. ನಾನು 10 ಚೀಲ ಕೊಡ್ತೇನೆ ಅಪ್ಪ. ಎಂಬುಲಿ ಮನೆ ಮಾತ್ರ ಇನ್ನೊಂದು 15 ಚೀಲ ಕೊಡ್ತೀನಿ. ಬಹಳ ಸಂತೋಷ. ಆಯ್ತು, ನಾವೆಲ್ಲರೂ ಸೇರಿ ದಾಸೋಹದ ಸೇವೆ ಸಲ್ಲಿಸೋಣ. ಆನಿ, ಹಾ ಅಪ್ಪ ಅವರೇ, ಕಲಬುರಗಿ ಅಂತ ದೊಡ್ಡ ಶರಣರು ಬಂದರೆ ತಾವು ಒಪ್ಪಿಗೆ ಕೊಟ್ರೆ. ಏನು? ನನ್ನ ನೋಡಲು ಬಂದವರಿಗೆ ಒಪ್ಪಿಗೆ ಬೇಕೆ? ಎಲ್ಲಿದ್ದಾರೆ ಅವರು? ಹೊರಗಡೆ ಇದ್ದಾರೆ. ಕ್ಷಮಿಸಬೇಕು ದೊಡ್ಡಪ್ಪ ಗೌಡರು, ನಿಮ್ಮನ್ನು ತುಂಬಾ ಹೊತ್ತು ಕಾಯಿಸಿಬಿಟ್ಟೆ. ನನ್ನಪ್ಪ, ಅಪ್ಪ, ತಮ್ಮ ವಿಷಯನ ತುಂಬಾ ಕೇಳಿದ್ದೆ. ತಮ್ಮ ದರ್ಶನ ಮಾಡೋ ಭಾಗ್ಯ ಈ ದಿನ ದೊರೆಯಿತು. ಗುರುಲಿಂಗ ಜಂಗಮರ ಸೇವೆಯಲ್ಲಿ ತನುಮನ ಧನವನ್ನು ತೊಡಗಿಸುವ ಕಾರ್ಯದಲ್ಲಿ ಜನತೆಯನ್ನು ಮುನ್ನಡೆಸಿ ಪಾವನಗೊಳಿಸಿದಿರಿ. ನನ್ನದೊಂದು ಕೋರಿಕೆ, ತಮ್ಮ ಪಾದ ಕಲಬುರ್ಗಿವರೆಗೂ ಬೆಳೆಸಿ ಅಲ್ಲಿಯ ಜನರನ್ನು ಉದ್ಧಾರ ಮಾಡಬೇಕು ತಂದೆ. ದೊಡ್ಡ ಮಾತು ಯಾಕೆ ಶರಣರೇ? ನಾನು ನಿಮಿತ್ತ ಮಾತ್ರ ಬರುತ್ತೇನೆ. ಆದರೆ ಏನು ಹೇಳಿ ಅಪ್ಪ ಅವರೇ? ದಾಸೋಹಕ್ಕಾಗಿ ಇಲ್ಲಿನ ಕೆಲವು ಶರಣರಲ್ಲಿ ಸಾಲ ಮಾಡಿದ್ದೇನೆ. ಅಪ್ಪ ಅವರೇ, ನಾನು ವ್ಯಾಪಾರಸ್ಥ. ಇಂತಹ ಕಾರ್ಯಗಳಿಗೆ ಉಪಯೋಗವಾಗದ ಕಾಯಕ ಯಾರಿಗಾಗಿ? ತಾವಾದರೂ ಬಳಲುತ್ತಿರುವ ಬಡವರ ಬರವನ್ನು ನೀಗಿಸುವ ಸಲುವಾಗಿ ಸಹಾಯ ಮಾಡಿದ್ದೀರಿ. ತಾವೇನು ಯೋಚಿಸಬೇಡಿ, ಆ ಸಾಲವನ್ನು ನಾನು ಮುಟ್ಟಿಸುತ್ತೇನೆ. ಹೃದಯ ವೈಶಾಲ್ಯತೆಗೆ ಮಿಗಿಲಾದದ್ದು ಯಾವುದೂ ಇಲ್ಲ. ಆಯಿತು ದೊಡ್ಡಪ್ಪ ಶರಣರೇ, ನಾನು ನಿಮ್ಮಲ್ಲಿಗೆ ಬರುತ್ತೇನೆ. ಧನ್ಯ. ಚಂದ್ರಿ, ಆ ಒಳಗ ಏನ್ ಮಾಡಕ್ ಹತ್ತಿ? ಗಂಟ್ ಹಾಕಕ್ ಹತ್ತೀನಿ. ಏನ್ ತವ್ರ ಮನೆ ಸಾಗ್ ಹಾಕಾಕೆನ? ಅಲ್ಲ, ದೇವ್ರ ಮನೆಗ್ ಕೊಟ್ಟು ಬರಕ. ನಿನ್ನ ಬೇಡಿಕೆನ ಈಡೇರಲ್ಲ ಅಂದ್ಮ್ಯಾಕ ದೇವ್ರ ಹರಕೆ ತೀರ್ಸಕ್ ಯಾಕೆ ಹೊಂಟಿ? ಈ 1100 ರೂಪಾಯಿ ಶರಣಪ್ಪನ್ ದಾಸ ಕೊಟ್ರ ಮನಿ ತುಂಬಾ ಮಕ್ಳಾಗ್ತಾವಂತ ತಿಳಿದವ್ರು ಹೇಳ್ಯಾರ. ತಿಳಿದವ್ರು ಹೇಳಾರ, ನೀನ್ ನಂಬ್ಕಂಡಿ. ಅಲ್ಲೇ ಈ ವಯಸ್ಸು ನಿಂಗ್ ಮಕ್ಳ ಹೆಂಗ ಆಗ್ತಾವ? ಅಲ್ಲೇ ನಂಗ್ ವಯಸ್ಸಾಗದ. ನಿಮಗ್ ವಯಸ್ಸು ಸಾಕಷ್ಟಾಗೈತಿ. ಪಾಪ ನಮ್ಮಪ್ಪ ಏನು ಅರಿದವ. ವಯಸ್ಸಾದ್ ನಿಮಗ 3ನೇ ಹೆಂಡತಿಯಾಗಿ ನನ್ನ ಕೊಟ್ಟು ನನಗ್ ಬಾಳೆನೋ ಹಾಳು ಮಾಡಿ ಅವ್ರ ಮನೆ ಮುರಿಲಿ. ಅಯ್ಯೋ ಹೋಗ್ಲಿ ಬಿಡು, ಯಾಕೆ ಹಿಂಗ್ ಹೊಟ್ಟಿ ಉರ್ಕಂತಿ? ಕೇಳಿದೇನ ಮರ ಮುಪ್ಪಾದ್ರು ಹುಳಿ ಮುಪ್ಪಾಗುದಿಲ್ಲ ಅಂತ? ಹಂಗ ಈಗಲಿ ಹೆಂಗ ಅದನಿ? ನಿನಗಂತೂ ನನ್ನ ಮೇಲೆ ನಂಬಿಕೆ ಇಲ್ಲ, ನನಗ ಆ ದೇವ್ರ ಮೇಲೆ ನಂಬಿಕೆ ಇಲ್ಲ. ಹಾಳಾಗಿ ಹೋಗ್ಲಿ ಬಿಡು. ಸರಿ, ಅದೇನೋ ಶಿವಶರಣಗೆ 1101 ರೂಪಾಯಿ ಕಟ್ಟಿದ್ರ ಮನಿ ತುಂಬಾ ಮಕ್ಳಾಗ್ತಾವ ಅಂತ ಹೇಳಿದೆಯಲ್ಲ, ಹಂಗ ಮಾಡೋ ನಡಿ. ನಡೀರಿ. ಬನ್ನಿ, ಇವರೇ ನನ್ನ ಗುರುಗಳು.
ಶತಾಯುಷಿ ಹುಡುಗಿ ಹೋಗಿರುವ ಜೀವ. ಶತಾಯುಷಿ ಆದರೂ ಅದೆಂತಹ ತೇಜಸ್ಸು. ಈ ಮಹಾತ್ಮರನ್ನು ನೋಡುತ್ತಿದ್ದಂತೆಯೇ ನನ್ನ ಗುರು ಮರಣಸಿದ್ಧರ ನೆನಪಾದಂತಾಯಿತು. ಇವರ ದರ್ಶನ ಭಾಗ್ಯ ಪಡೆದ ನಾನೇ ಧನ್ಯ, ನಾನೇ ಧನ್ಯ. ವಿಷ್ಣು ಬೇರೆ ಅಲ್ಲ, ಅಲ್ಲ ಯೇಸು, ಇವರಲ್ಲಿ ಯಾರನ್ನು ಭಜಿಸಿದರೂ ಆ ದೇವನಿಗೇ ಸಲ್ಲುತ್ತದೆ. ಮನದಲ್ಲಿ ಕತ್ತಲೆ ಎಂಬ ಕಲ್ಮಶವನ್ನು ತುಂಬಿಕೊಂಡರೆ ಬೆಳಕು ಕಾಣದು. ಮೊದಲು ಮನದ ಮಂಟಪವನ್ನು ಸ್ವಚ್ಛಗೊಳಿಸಬೇಕು. ಅದೇ ಮಾನವೀಯತೆಯ ಧರ್ಮ. ಈ ನಾಡಿನ ಸೌಭಾಗ್ಯ ಸಂತ ಖಾದಾ ಬಂದೇನವಾದರು. ಅವರ ಆದರ್ಶಗಳು ನಮ್ಮ ಮುಂದಿವೆ. ಅವುಗಳ ಆಸರೆಯಲ್ಲಿ ನಾವು ಮುನ್ನಡೆಯೋಣ. ಸತ್ಯ, ಅಹಿಂಸೆ, ನ್ಯಾಯ, ನೀತಿ, ಧರ್ಮಗಳು ನಮ್ಮ ಊರುಗೋಲಾಗಿರಲಿ. ಎಲ್ಲರೂ ಒಂದಾಗಿ ಬಾಳಿ. ನಿಮಗೆಲ್ಲರಿಗೂ ಮಂಗಳವಾಗಲಿ. ಶರಣ ಬಸವರಿಗೆ, ಮಹಾದಾಸೋಹಿ ಅಪ್ಪನವರಿಗೆ, ಮಹಾದಾಸೋಹಿ ಅಪ್ಪನವರಿಗೆ. ಶರಣು ತಂದೆ. ಯಪ್ಪ ಶರಣಪ್ಪ ತಂದೆ ಕಾಪಾಡು. ಶಿವಾರ್ಪಣ ಮಸ್ತು. भैरव जी, क्या चाहिए आपको? ಬಂದೇ ನವಾಜರ ದರ್ಶನ ತಗೋಬೇಕು. गंध लगा रहे हैं, अंदर नहीं छोटा. ಶಿವನಿಚ್ಛೆ. ಅವರು ಕರೆಸಿಕೊಳ್ಳುವವರಿಗೆ ನಾವಿಲ್ಲೇ ಇರ್ತೇವೆ. ಬರಬೇಕು ಬರಬೇಕು. ಶರಣ ಬಸವರು. ಅಪ್ಪ, ಇವರನ್ನು ಕ್ಷಮಿಸಿಬಿಡಿ. ಅರಿಯದ ಬಚ್ಚಾಗಳು. ಇವರನ್ನು ಯಾರೆಂದು ಸಾಕ್ಷಾತ್ ಬಂದೇ ನವಾಜರ ಸ್ವರೂಪರಾದ ಶರಣ ಬಸವರು. माफ कीजिए अप्पा ಅವರೇ. ಶರಣರೇ, ಈ ಜಗತ್ತೆಲ್ಲ ಆ ಅಲ್ಲಾನದೇ ಆಗಿರುವಾಗ ಅವನ ಮಕ್ಕಳಾದ ನಮಗೆ ಈ ಭೇದ ಭಾವ ಯಾಕೆ? ಹೌದು, ನಮ್ಮನ್ನು ಸುಡುತ್ತಿರುವ ಜಾತಿಯ ದೊಳ್ಳೂರಿಯಲ್ಲಿ ಬೇಯುವುದು ಬೇಡ. ಎಲ್ಲರೂ ಒಟ್ಟಾಗಿ ಬಾಳೋಣ. ತಾವು ಹೇಳುವುದು ಸತ್ಯವಾಗಿದೆ. ಆ ಅಲ್ಲಾನ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ. ನಾಮ ಬೇರೆ ಇರಬಹುದು, ಪರಮಾತ್ಮ ಒಬ್ಬನೇ. ದಯಮಾಡಿಸಿ, ದಯಮಾಡಿಸಿ. ಮೆಲ್ಲಿಗೆ ಮೆಲ್ಲಿಗೆ ಬರ್ರಿ, ಬರ್ರಿ ಮೆಲ್ಲಿಗೆ. ಕುರಿ ಕುರಿ ಕುರಿ. ಅಪ್ಪರೇ, ಅಪ್ಪರೇ, ನನ್ನ ಮಾಂಗಲ್ಯ ಭಾಗ್ಯವನ್ನ ಕಾಪಾಡಿ ಅಪ್ಪರೇ. ನನ್ನ ಗಂಡನನ್ನ ಕಾಡಿಕೊಳ್ತಿರೋ ರೋಗದಿಂದ ಗುಣಮುಖರನ್ನಾಗಿ ಮಾಡಿ ಅಪ್ಪರೇ, ಗುಣಮುಖರನ್ನಾಗಿ ಮಾಡಿ. ಪರಮೇಶ್ವರ. ಅಪ್ಪವ್ರೆ, ಧನ್ಯರಾದೆ ಅಪ್ಪವ್ರೆ, ಧನ್ಯರಾದೆ. ಲಘು ಲಘುನು ಬಾರ ಚಂದ್ರಿ, ಸಂಗಾಟ್ ಹೋಗೋಣ. ಹಾ, ನೀವು ಕರ್ದಂಗೆಲ್ಲ ಬಂದು ಬಂದು ಪರಿಸ್ಥಿತಿ ಎಲ್ಲಿ ಮಠ ಬಂದ್ ನಿಂತೈತ್ ನೋಡ್ರಿ ಇಲ್ಲಿ. ಅಯ್ಯೋ, ಬ್ಯಾಡ 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 ಅಂದೆ, ನೀವು ಬೇಕು ಬೇಕು ಅಂದ್ರಿ. ಒಂದ ಎರಡ 4 ಆಗೈತಿ. ಹೊಟ್ಟ್ಯಾಗ ಬೇರೆ ಒಂದು. ಅವತ್ ಏನಂದಿ? ನನ್ನ ಗಂಡಸೇ ಅಲ್ಲ ಅಂದಿ. ಏನ್ರಿ ನೀವು ಹಂಗ್ಸಕತ್ತೀರಲ್ಲ? 4 ಮಕ್ಳಾಗಿರೋ ನಿನಗೆ ಇಷ್ಟ ನಾಚಿಕೆ ಅಂದ್ರು ಇನ್ನು ನನಗ. ಆ ಶರಣಪ್ಪನ ಹರಕೆ ಹೊತ್ ನಾನ್ ಮಕ್ಕಳನ್ನ ಹಾಡಿದ್ರ ಮುಂದೆ ನಾವು ಸತ್ತಿಂದ ನಮ್ ತಲೆ ಕೊಳ್ಳಿಡಕ್ ಒಬ್ರಿದ್ದಿದ್ದಿಲ್ಲ. ಏನ್ ಕೊಚ್ಚಕತ್ತೀರಿ? ಅಂದು ಅನಸ್ಕೊಂಡು ಚಂದಗೇಡಿ ಆದ ನೋಡು. ಕಡಿಗೆ ನನ್ನ ಬಾಳಿ ಯಾವ ಗತಿ ಬಂತೋಪ್ಪ. ಯಾಕ್ರಿ ನಿಮ್ಮ ಎಷ್ಟು ಸಣ್ಣ ವಿಷಯಕ್ಕೆ ಎಷ್ಟೊಂದು ಹಳಹಳಿ ಮಾಡ್ಕೊಳಕ್ ಹತ್ತಿರಲ್ಲ? ನಾನ್ ನಿಮಗ್ ಬ್ಯಾರೇನು? ಅದಕ್ಕೆ ಅಲ್ಲೇನ ನಾನು ನೀನು ಹಿಂಗ ತೆಗಿರಿ ಹುಡ್ರದವು. ಹೌದಲ್ಲ, ನಮ್ಮ ಮಕ್ಳಾಗದ. ಏ ಮಕ್ಳ, ಯಪ್ಪ ಬಾಯಾರ್ಗಿ ನೀರ್ ಬೇಕು. ಚಂದ್ರಿ, ಎಲ್ಲಾರು ಸುಧಾರಿಸ್ಕೊಂಡು ಎಳಕಂಡು ಬಾ. ಹಾ ಯವ ಸಾವಕ, ಸ್ವಲ್ಪ ದೂರ ಹೋದ್ರ ಊರ್ ಸಿಕ್ತೈತಿ. ದಾಸೋಹದಾಗ ಊಟನೂ ಆಕೈತಿ. ಅಲ್ಲಿ ಮಠ ಸ್ವಲ್ಪ ತಡ್ಕೊರವ. ತಡ್ಕೋರ ನನ್ನಪ್ಪ. ನಡಿಯವ್ವ ನಡಿ, ಬಿಸಿಲು ಭಾಳ ಐತಿ. ಹುಡುಗ ಕರ್ಕೊಂಡು ಲಗು ಲಗು ನಡಿಯವ್ವ. ದೇಹ ದೇಗುಲವಾಗಬೇಕು. ನಮ್ಮೆದೆಯ ಗರ್ಭಗುಡಿಯಲ್ಲಿ ಶಿವ ಮೂರ್ತಗೊಂಡಿರಬೇಕು. ಅಂದಾಗಲೇ ಜೀವಕ್ಕೆ ಕಲ್ಯಾಣ. ಶರಣ್ರಿ ಕೂಡ್ರಿ. ಮಕ್ಕಳ ಸಂಕಲ್ಪ ಮಾಡಿ ದಾಸೋಹಕ್ಕ ಮುಡುಪು ಕಟ್ಟಿದ್ವಿ. ತಮ್ಮ ದಯದಿಂದ ನಮಗ್ ಮಕ್ಕಳ ಭಾಗ್ಯ ಸಿಕ್ತ್ರಿ. ನಾವು ಧನ್ಯರಾದ್ವು. ಅದನ್ನು ಒಪ್ಪಿಸ್ಕೊಂಡು ಮಕ್ಕಳಿಗೆ ಆಶೀರ್ವಾದ ಮಾಡಿ ಅಪ್ಪರೇ. ನಿಮ್ಮ ಪರಿಶುದ್ಧ ಭಾವಕ್ಕೆ ಆ ಶಿವ ಮೆಚ್ಚಿ ಮಕ್ಕಳ ಫಲ ಕರುಣಿಸಿದ್ದಾನೆ. ನಿಮ್ಮ ಸೇವೆಯನ್ನು ದಾಸೋಹಕ್ಕೆ ಅರ್ಪಿಸಿ ಪ್ರಸಾದ ಸ್ವೀಕರಿಸಿ. ವೀರಣ್ಣ, ಅಪ್ಪರೇ, ಇವರನ್ನು ಪ್ರಸಾದಕ್ಕೆ ಕರೆದುಕೊಂಡು ಆಯ್ತು. ದಯಮಾಡಿಸ್ರಿ. ಬನ್ರಪ್ಪ, ಬನ್ನಿ.
ನಮಸ್ಕಾರ ತಾಯಿ. ನಮಸ್ಕಾರ. ನಮಸ್ಕಾರ. ಬನ್ನಿ. ಈಗ ನಿಮ್ಮ ಆರೋಗ್ಯ ಸುಧಾರಿಸಿದ್ಯಾ? ಶರಣಪುರ ದಯದಿಂದ ಎಲ್ಲ ಆರೋಗ್ಯವಾಗಿದೆ. ಈಗ ಅಪ್ಪರ ದರ್ಶನಕ್ಕೆ ಅಂತ ಬಂದಿದ್ದೀರವ. ಬನ್ನಿ. ಅಪ್ಪ ಅವರೇ, ತಮ್ಮ ಆಶೀರ್ವಾದದಿಂದ ನನ್ನ ರೋಗವೆಲ್ಲ ಮಾಯವಾಗಿ ನಮ್ಮದು ಹೊಸ ಬದುಕಾಯ್ತು. ನನ್ನ ಮಾಂಗಲ್ಯವನ್ನ ಕಾಪಾಡಿ ನಮ್ಮ ಬಾಳ್ನಲ್ಲಿ ನಲಿವು ತಂದ್ರೆ ಅಪಾರ. ತಮ್ಮ ಕೃಪಾ ಸದಾ ನಮ್ಮ ಮೇಲಿರ್ಲಿ. ಗೌಡ್ರೆ, ನನ್ನದೊಂದು ಸಂಕಲ್ಪ ಅಪ್ಪಾಜಿಯವರಲ್ಲಿ ಅರಿಕೆ ಮಾಡ್ಕೊಳ್ಬೇಕಾಗಿತ್ತು. ಹೇಳಿ ದೇಶಮುಖರೇ, ನನ್ನಲ್ಲಿ ನಿಮಗೆ ಸಂಕೋಚವೇ? ಹೇಳಿ ದೇಶಮುಖರೇ, ಹೇಳಿ. ನೀವು ಸಂಕಲ್ಪಿಸಿರುವಿರಿ ಎಂದಲೇ ಅದು ಮಹಾಕಾರ್ಯವೇ ಆಗಿರಬೇಕು. ಧೈರ್ಯವಾಗಿ ಹೇಳಿ. ಇನ್ನೇನಿಲ್ಲ ಅಪ್ಪ ಅವರೇ, ದಿನೇ ದಿನೇ ಬೆಳೆಯುತ್ತಿರುವ ದಾಸೋಹಕ್ಕಾಗಿ, ನಂಬಿ ಬಂದ ಭಕ್ತ ಜನಗಳಿಗಾಗಿ ಕೆರೆವರೆಗಿನ ಜಾಗನ ದಾಸೋಹಕ್ಕಾಗಿ ದಯಮಾಡಿ ಒಪ್ಪಿಸ್ಕೋಬೇಕು. ಈ ಅಲ್ಪನಿಗೆ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಡಿ. ಶಿವನಿಂದ ಬಂದ ಭಾಗ್ಯ ಶಿವನಿಗೇ ಅರ್ಪಿತವಾಗಲಿ. ನಿಮ್ಮ ಭಾವನೆಯ ಬಳ್ಳಿಯಲ್ಲಿ ಫಲ ಮೂಡುವುದು ಎನ್ನುವಾಗ ಬೇಡವೆನ್ನಲು ನಾನಾರು. ಆಗಲಿ, ಎಲ್ಲ ಶಿವನಿಚ್ಛೆ. ಅವ್ವ, ತಿನ್ನಕ್ಕೆ ನನಗೆ ಕೊಡವ. ಕೊಡ್ಲಿ, ನಾನೇನ್ ಕೊಡ್ಲಿ? ತಿನ್ನಕ್ಕೆ ನಾವು ತಂದ್ಯಾ? ಏನು ತಂದಿಲ್ವಾ? ಏನಪ್ಪ? ಗೌರಿ ಮಾರ್ಬೇಡಪ್ಪ, ಗೌರಿ ಮಾರ್ಬೇಡಪ್ಪ, ನಂಗೆ ಹಸ್ವೇ ಇಲ್ಲ ಅಪ್ಪ. ಗೌರಿನ್ ಕರ್ಕೊಂಬಾರಪ್ಪ, ಗೌರಿನ್ ಕರ್ಕೊಂಬಾರಪ್ಪ, ಗೌರಿನ್ ಕರ್ಕೊಂಬಾ, ಗೌರಿನ್ ಕರ್ಕೊಂಬಾ ಅಪ್ಪ, ಗೌರಿನ್ ಕರ್ಕೊಂಬಾ. ಗೌರಿ ಬೇಕು. ನಮ್ ಕರ್ಮಕ್ಕ ಮಗು ನಕ್ರಿ ಹೊಡಿತೀರಾ? ಇಂಥ ಕಷ್ಟ ಮತ್ತಾಗ ನಮ್ಮ ಪಾಲ್ಗೆ ಯಾವ ದೇವರು ಬರ್ಲಿಲ್ಲ. ಗೌರಿ ಬೇಕು, ನನ್ ಗೌರಿ ಬೇಕು, ನನ್ ಗೌರಿ ಬೇಕು. ಹಾ, ಶಿವ ನಿಮಗೆ ಒಳ್ಳೇದು ಮಾಡ್ಲಿ. ಯಾಕೆ, ಏನಾಯ್ತು? ನೀವೆಲ್ಲ ಯಾಕೆ ಇಷ್ಟೊಂದು ದುಃಖ ಪಡ್ತಿದ್ದೀರಿ? ಕಡು ಬಡತನ ಈ ಜೀವಿಗಳನ್ನು ಎಷ್ಟೊಂದು ಹತಾಶೆಗೊಳಿಸಿದೆ ಅಪ್ಪ ಅವರೇ. ಇಂಥ ಮುಗ್ಧ ಜೀವಿಗಳಿಗೆ ಇಷ್ಟೊಂದು ಘೋರ ಶಿಕ್ಷೆಯೇ? ಶಿವ ಶಿವ, ಅಡಬೇಡ ತಾಯಿ. ಈ ಏಳು ಒಂದೇ ನಮ್ಮ ಪಾಲಿಗಿರುವುದು ತಂದೆ. ಉಪವಾಸ, ವನವಾಸ. ಹೇಳಿ ಬಿಡಿಸಿದಪ್ಪ. ಈ ಪುಣ್ಯಾತ್ಮರಲ್ಲಿ ಹೇಳ್ಕೊಂಡ್ರೆ ಬದುಕಿಗೆ ಯಾವ್ದಾದ್ರೂ ಒಂದು ದಾರಿ ಸಿಕ್ಕಿತು. ನಮ್ ಹೊಟ್ಟೆ ತಿಪ್ಲಕ ಇದ್ದಿದ್ದೊಂದು ಆಕ್ಲನ್ನು ಇವತ್ ಮಾರ್ಬೇಕಾತು. ಆ ಗೌರಿನ ನಮ್ಮ ಹುಡುಗ ಬಾಳ ಹಚ್ಕೊಂಡಿದ್ದ. ಈಗ ಇವ್ನ್ ಸುಧಾಸದೆ ದೊಡ್ಡ ಕಷ್ಟ ಆಗೈತಿ. ಬಾರಪ್ಪ, ಅಳಬೇಡ. ನಿನಗೆ ಗೌರಿ ಬೇಕು ತಾನೆ? ಬಾ ನನ್ ಜೊತೆ ಬಾ. ಜನರು ನಿನ್ನ ಕಾಮಧೇನು ಅಂತಾರೆ. ಅವರು ಬೇಡಿದ್ದನ್ನ ನೀನು ಕೊಡ್ತೀಯ ಅಂತ. ಆದ್ರೆ ನನಗೆ ನಿನ್ನ ಜೀವ ಬೇಕು. ನಿಲ್ಲು. ನೀನು ಮಾಡುತ್ತಿರುವ ನೀಚ ಕಾರ್ಯ ನಿನ್ನ ದೈವಕ್ಕೆ ಧರ್ಮಕ್ಕೆ ಮಾಡುತ್ತಿರುವ ದ್ರೋಹ. ನಿನಗೆ ಹಾಲುಣಿಸಿ ಬೆಳೆಸಿದ ತಾಯಿಯನ್ನೇ ಕತ್ತರಿಸಿದ ಪಾಪಕ್ಕೆ ಗುರಿಯಾಗುವೆಯಾ? ಏಯ್, ನಿನ್ನ ಪುರಾಣ ನಮಗ್ ಬೇಕಾಗಿಲ್ಲ. ನಮ್ಮ ಕೆಲಸನ ಇದು. ನೋಡು, ದೈವಕ್ಕ ಧರ್ಮಕ್ಕ ದ್ರೋಹ ಆಗ್ತೈತೆ ಅಂದ್ರೆ ಅಂತ ಯಾಕಿರ್ಬೇಕು? ನಿನ್ನ ಮಾತು ಕೇಳಿದ್ರೆ ನಾವು ಬದುಕಾಕಿಲ್ಲ. ಹೋಗ್. ನಿನ್ನ ಕಾಯಕ ನನ್ನ ಸೇವೆ ನಾನು ಮಾಡುತ್ತೇನೆ. ಇದರ ಬದಲು ನನ್ನ ಬಲಿ ತೆಗೆದುಕೋ. ಮಚ್ಚೆತ್ತಿದ್ರೆ ಮೂಳೆ ಪುಡ್ಪುಡಿ ಆಗಿತ್ತು. ಮೈ ಮೇಲೆ ಎಚ್ಚರ ಇರಲಿ. ರಾಮ್ಜಿ, ಆವೇಶಗೊಳ್ಳದಿರು. ನಾವು ನೊಂದರೂ ಅನ್ಯರನ್ನು ನೋಯಿಸಬಾರದು. ಆ ಕಾರುಣ್ಯ ಸಿಂಧು ಕರುಣಿಸಿದ ಈ ಜೀವ ಅವನ ಸೇವೆಗೆ ಅರ್ಪಿತವಾಗಲಿ. ಓಂ ನಮಃ ಶಿವಾಯ. ಮುಂದುವರಿಸು. ಕತ್ತರ್ ಸಾಕೋ, ಕತ್ತರ್ ಸಾಕೋ. ಇನ್ನೂ ಹರಿತವಾದ ಮಚ್ಚಿದ್ರೆ ತಗೊಂಬಾರೋ. ಈ ಕಟಕ, ಈ ನನ್ನ ತಂದೆ
ಶಾಂತಿಯ ಪ್ರತಿರೂಪ, ಸತ್ಯದ ಸ್ವರೂಪ. ಈ ದಿವ್ಯ ಮೂರ್ತಿನ ನಿನಗೆ ಕೊಲ್ಲಕ್ ಸಾಧ್ಯ ಇಲ್ಲಲೇ. ಗಾಳಿನ ಕತ್ತಿಸಕ್ಕಾಗ್ತಿದ್ದಿಲ್ಲ ಮೂರ್ಖ. ಸ್ವಾಮಿ, ನನಗೆ ಮಾತು ಬಂತು. ಶಿವ, ಶರಣ ಶರಣ ಶರಣಪ್ಪ, ಶರಣ. ನಾನು ಹುಚ್ಚ ಹುಚ್ಚ. 3 ಜನ ಎಲ್ಲ ನನ್ನ ಕಲ್ಲಲ್ಲಿ ಹೊಡೆದು ಹುಚ್ಚನ್ನು ಮಾಡಾರೆ. ಹೊಡಿಬೇಡ್ರಿ, ನಿಮ್ ಕಾಲಿ ಬೀಳ್ತೀನಿ, ನಿಮ್ ಕಾಲಿ ಬೀಳ್ತೀನಿ. ಹೊಡಿಬೇಡ್ರಿ, ಹೊಡಿಬೇಡ್ರಿ. ಸಮಾಧಾನ ಮಾಡ್ಕೊಪ್ಪ, ಸಮಾಧಾನ ಮಾಡ್ಕೊ. ಸಮಾಧಾನ? ಇನ್ನೆಲ್ಲಿ ಸಮಾಧಾನ? ನಾನು ಮಾಡಿದ ನೀಚಿನ ಕೆಲಸ 1, 2 ಲೆಕ್ಕವಿಲ್ಲದಷ್ಟು. ನಾನು ಮಾಡಿದ ಪಾಪದ ಕೆಲಸಕ್ಕೆ ಈ ಶಿಕ್ಷೆನು ಕಡಿಮೆನೆ. ಆ ದಿನ ಜೀವನಕ್ಕೆ ಹೆಣ್ಣು ಒಂದು ಕಷ್ಟಪಡ್ಬೇಕಾ? ನಮ್ಮಂತ ಕಷ್ಟಪಡೋ ಹೆಣ್ಮಕ್ಳಿಗೆ ಇದೆಲ್ಲ ಯಾವ ಭಾರ ಬಿಡೋಣ ಅಣ್ಣ. ಇದೊಂದು ಶಬ್ದ ಹೆಣ್ಮಕ್ಳು ಬಾಯಲ್ಲಿ ಕೇಳಿದ್ರೆ ನನಗೆ ಸಿಡ್ಲು ಹೊಡೆದಂಗಾಗತ್ತೆ ನೋಡು. ಕೈಯೇ ಇಷ್ಟು ಮೆತ್ತಗಿರ್ಬೇಕಾದ್ರೆ ಇನ್ನ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಅದೆಲ್ಲ ಇರ್ಲಿ, ಇಷ್ಟೆಲ್ಲ ಕಷ್ಟನ ಹೂವಿನಂತ ಕೈಗೆ, ಬಂಗಾರದಂತ ಮೈಗೆ ಯಾಕೆ ಕೊಡ್ತಿ? ನನಗ್ ಸುಖ ಉಳಿಸು, ನೀನು ಸುಖ ಕಾಣ್ತಿ. ಬಾ ಬಾ. ಅವತ್ತು ತಾಕಿದ ಆ ಕಲ್ಲೇಟು ನನ್ನ 2 ಕಣ್ಣುಗಳನ್ನ ನುಂಗು ಬಿಡ್ತು. ಆ ತನಕ ನನ್ನ ಪಾಲಿಗೆ ಸದಾ ಕಲ್ಲೇಟಿದ್ದೆ. ನನ್ನ ಪಾಪದ ಕೊಡ ತುಂಬಿ ಬದುಕಿರುವಾಗಲೇ ನರಕದ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಈಗಲಾದರೂ ನಿನ್ನ ತಪ್ಪು ಅರಿವಾಯಿತಲ್ಲ. ಪಶ್ಚಾತ್ತಾಪದಿಂದ ಪರಿಶುದ್ಧವಾಗದ ಪಾಪ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ತಪ್ಪ, ನಾನು ಶರಣ ಬಸವರ ಪಾದಧೂಳಿಯಾಗಿ ಬದುಕಿರುವಷ್ಟು ಕಾಲ ಆ ಪುಣ್ಯ ಜೀವಿಯ ದಾಸೋಹ ಸೇವನೆಗೆ ಕಾತರಿಸ್ತಾ ಇದ್ದೀನಿ. ಆದರೆ ಈ ಜನ್ಮದಲ್ಲಿ ನನಗ ಭಾಗ್ಯ. ಇವರಪ್ಪ ಆ ಮಹಾನುಭಾವರು ನಿನ್ನ ಕರುಣೆಯ ಆರ್ತನಾದ ಕೇಳಿ ತಾವೇ ದಯಮಾಡಿಸಿದ್ದಾರೆ. ನನ್ನಪ್ಪ, ನನ್ನ ಜನ್ಮ ಸಾರ್ಥಕವಾಯ್ತು. ಈ ಜನ್ಮದಲ್ಲಿ ನಿನ್ನ ನೋಡೋ ಭಾಗ್ಯ ಇಲ್ಲದೆ ಹೋದ್ರು ನಿನ್ನ ಪಾದ ಮುಟ್ಟಿ ನಮ್ಮ ಪಾಪ ಕಳ್ಕೊಳ್ತೀನಿ. ನನ್ನ ತಂದೆ, ನನ್ನ ಪಾಪ ಕಳ್ಕೊಳ್ತೀನಿ. ಆಯ್ತು, ಇನ್ನು ಮುಂದೆ ಶಿವಸ್ವರೂಪಿಗಳ ಸೇವೆಯಲ್ಲಿ ನಿನ್ನ ಜೀವಿತವನ್ನು ಸವೆಸು. ಹೇಳು ಬಾನಂಜನೆ. ರಾಮ್ಜಿ, ಮೆಲ್ಲಿಗೆ. ಶರಣ ಬಸವ ನೀನು ದಾಸೋಹ ಮೂರುತಿಯೂ, ಪರಿಹರಿಸು ನನ್ನ ಪಾಪಗಳ, ಪರಿಹರಿಸು ಪಾಪಗಳ ಓ ನನ್ನ ತಂದೆ, ಶಿರಭಾಗಿ ನಿನ್ನ ನಮಿಪೇನು. ಪರಿಹರಿಸು ಪಾಪಗಳ ಓ ನನ್ನ ತಂದೆ, ಶಿರಭಾಗಿ ನಿನ್ನ ನಮಿಪೇನು. ಜೀವ
ಅನುಭವವಾಗುತ್ತಿದೆ. ಸೇವೆಗೆ ತನ್ನನ್ನೇ ಅರ್ಪಿಸಿಕೊಂಡು ದುಡಿಯುತ್ತಿದ್ದಾನೆ. ಮಂಗಳವಾಗಲಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕಣ್ಬಂತು, ನನಗೆ ಕಣ್ಬಂತು. ನನಗೆ ಅಪ್ಪರೇ ಅಪ್ಪರೇ ಅಪ್ಪರೇ, ನನಗೆ ಕಣ್ಣು ಬಂದು ಕಳೆದು ಹೋದ ನನ್ನ ಕಣ್ಣಿನ ದೃಷ್ಟಿನ ದಯ ಪಾಲಿಸಿದ್ರಿ. ನಿಮ್ಮನ್ನ ಕಣ್ ತುಂಬಾ ನೋಡೋ ಭಾಗ್ಯ ನನ್ನದಾಯಿತು. ನನ್ನಂತ ಪಾಪಿಷ್ಟನಿಗೂ ಕರುಣೆ ತೋರಿಸಿ ತಂದೆ, ಕರುಣೆ ತೋರಿಸಿದ್ರಿ. ನಿಷ್ಕಾಮ ಭಾವದ ಸೇವೆಗೆ ಫಲ ಸದಾ ಇರುತ್ತದೆ. ಅಪ್ಪರೇ, ನನ್ನ ಕಣ್ಣು ಬಂದು ಕಳೆದು ಹೋದ ನನ್ನ ಕಣ್ಣಿನ ದೃಷ್ಟಿನ ದಯ ಪಾಲಿಸಿದ್ರಿ. ನಿಮ್ಮನ್ನ ಕಣ್ ತುಂಬಾ ನೋಡೋ ಭಾಗ್ಯ ನನ್ನದಾಯಿತು. ನನ್ನಂತ ಪಾಪಿಷ್ಟನಿಗೂ ಕರುಣೆ ತೋರಿಸಿ ತಂದೆ, ಕರುಣೆ ತೋರಿಸಿದ್ರಿ. ಪ್ರಸಾದ ತಗೊಂತಿದ್ದೆ, ಅವರೆಲ್ಲ ತಪ್ಪಿಟ್ಟು. ಹಸಿದು ಬಂದ ಜಂಗಮನನ್ನು ಅವಮಾನಗೊಳಿಸುವುದು ಕಣ್ರಪ್ಪ. ಬಾ, ಅವಕಾಶ. ನನ್ನಪ್ಪ, ಈ ಸಂಕಟನ ನಾ ತಾಳಾದ್ನಪ್ಪ. ನೀವಾದ್ರೂ ಹೊಟ್ಟೆಲಿ ಹಾಕೊಂಡು ಈ ಹಾಳು ನೋವಿನಿಂದ ದೂರ ಮಾಡುತ್ತಂದೆ, ದೂರ ಮಾಡುತ್ತಂದೆ. ಶಿವನಿಚ್ಛೆ ಆಯ್ತು. ಕೇಳು ನನ್ನಪ್ಪ, ನಿನ್ನ ನೋವನ್ನ ನಾನು ಸಂತೋಷದಿಂದ ಸ್ವೀಕರಿಸ್ತೀನಿ. ಶಿವಲೀಲೆಗಾಗಿ ಕರ್ತನೆ ಭುವಿಗೆ ಬಂದು, ಶಿವಲೀಲೆಗಾಗಿ ಕರ್ತನೆ ಭುವಿಗೆ ಬಂದು, ನಿಂತು ಲಿಂಗವಾಗಿ ಚಲಿಸಿ ಜಂಗಮವಾಗಿ, ನಿಂತು ಲಿಂಗವಾಗಿ ಚಲಿಸಿ ಜಂಗಮವಾಗಿ ಹರಿದು ಗುರುವಾಗಿ, ಶಿವಲೀಲೆಗಾಗಿ ಕರ್ತನೆ ಭುವಿಗೆ ಬಂದು, ಶಿವಲೀಲೆಗಾಗಿ ಕರ್ತನೆ ಭುವಿಗೆ ಬಂದು. ಅಪ್ಪವ್ರೆ, ಅಪ್ಪವ್ರೆ, ನಿಮ್ಮನ್ನ ಈ ಸ್ಥಿತಿಯಲ್ಲಿ ನನ್ನಿಂದ ನೋಡಲಾಗುವುದಿಲ್ಲ ತಂದೆ. ಈ ರೋಗವನ್ನು ಸ್ವೀಕರಿಸಿದ್ದಕ್ಕಿಂತ ಕರೆದಿದ್ದರೆ ಒಳಿತಿತ್ತಲ್ಲವೇ? ತಳೆ ಎಂದು ಹೇಳದೆ ಸ್ವೀಕರಿಸು ಎಂದು ಕೇಳಿಕೊಂಡಿರುವಾಗ ಆ ಶಿವನುಡಿಯನ್ನು ನಡೆಸಿಕೊಡುವುದು ನಮ್ಮ ಧರ್ಮ. ರಾಮ್ಜಿ, ಅಪ್ಪರೇ, ಭಕ್ತರನ್ನು ಉದ್ಧರಿಸುವ ಹಿರಿಯ ಹೊರೆಯನ್ನು ಹೊತ್ತುಕೊಂಡು ಹೀಗೆ ತಾವು ಕಷ್ಟಪಡುತ್ತಿರುವುದನ್ನು ನಮ್ಮಿಂದ ನೋಡಲಾಗುತ್ತಿಲ್ಲ ತಂದೆ. ಬಾಧೆ ದೇಹಕ್ಕಲ್ಲದೆ ಆತ್ಮಕ್ಕಲ್ಲ ತಾಯಿ. ತಮ್ಮೆದುರು ನಾವುಗಳು ನಿರುತ್ತರರಾದವು. ಆದರೂ ಅಪ್ಪ ಅವರೇ, ಇನ್ನೂ ಕೆಲವು ಕಾಲ ತಮ್ಮ ಇರುವಿಕೆಯನ್ನು ಬಯಸಿದೆ ಈ ಭೂಮಿ. ದೊಡ್ಡಪ್ಪ ಶರಣರೇ, ಈ ಜೀವ ಶಿವನ ಸಾನ್ನಿಧ್ಯ ಸೇರಲು ಇಚ್ಛೆ ಪಡುತ್ತಿರುವಾಗ ಅವನ ಸಾನ್ನಿಧ್ಯಕ್ಕೆ ಇದೇ ಮಾರ್ಗವಾಗಿರಬಹುದು. ಯಾತಕ್ಕಾಗಿ ಬಂದಿರುವವೋ ಆ ಕಾರ್ಯ ಮುಗಿದ ಮೇಲೆ
ಹೊರಡಬೇಕಾದ್ದು ನಮ್ಮ ಕರ್ತವ್ಯ. ತನ್ನ ತಾನು ತಿಳಿದ ಮೇಲೆ ಮತ್ತಿನ್ನೇನಿದೆ? ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೇನೋ, ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೇನೋ, ತನ್ನಂತೆ ಸರ್ವರ ಜೀವ ಮನ್ನಿಸಿ ಮೂಕಾದ ಮೇಲೆ, ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೇನೋ. ತಾನೇ ನೀನು ನೀನೆ ತಾನು, ತಾನೇ ಅಲ್ಲ ತಾನೇ ಇಲ್ಲ, ತಾನೇ ಮಹಾಂತ ತಾನೇ ತಾನು, ಏನೋ ಏನೊಂದಾದ ಮೇಲೆ, ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೇನೋ, ತನ್ನಂತೆ ಸರ್ವರ ಜೀವ ಮನ್ನಿಸಿ ಮೂಕಾದ ಮೇಲೆ, ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೇನೋ. ತಂದೆ, ಶರಣಪ್ಪ ತಂದೆ, ನನ್ನ ಮಹೋನ್ನತಿಗೆ ಕಾರಣರಾದ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡ್ಬೇಕಾಯ್ತೆ ತಂದೆ, ಈ ಸ್ಥಿತಿಯಲ್ಲಿ ನೋಡ್ಬೇಕಾಯ್ತೆ. ಅಪ್ಪೋರ್ ಈ ಸ್ಥಿತಿಗೆ ನಾನೇ ಕಾರಣರಿಯಪ್ಪ. ನನ್ ರೋಗ ಬಾಧೆ ತಾಳ್ಲಾರ್ದೆ ನೀವಾದ್ರೂ ತಗೊಳ್ಳಿ ಅಂದುಬಿಟ್ಟೆ. ಈ ಪುಣ್ಯಾತ್ಮರು ಹಾಗೇ ಮಾಡಿಬಿಟ್ಟು ನಾನು ತಪ್ಪು ಮಾಡಿಬಿಟ್ಟೆ. ನಾನು ಪಾಪಿ ಪಾಪಿ. ಮಲ್ಲೇಶಿ, ಈ ಲೋಕದಲ್ಲಿ ಯಾರು ಹೊಣೆಯಲ್ಲ. ಶಿವ ಕೊಟ್ಟದನ್ನ ಸ್ವೀಕರಿಸಲೇಬೇಕು. ದೊಡ್ಡಪ್ಪ ಶರಣರೇ, ಪೂಜೆಗೆ ವೇಳೆ ಆಯ್ತಲ್ವೇ? ಅಪ್ಪೋರೆ, ನನ್ನ ಬಗ್ಗೆ ಯಾರು ಚಿಂತಿಸಬೇಡಿ. ದೊಡ್ಡಪ್ಪ ಶರಣರೇ, ತನು ಮನ ಧನವನ್ನೆಲ್ಲ ಮೀಸಲಿರಿಸಿ ಸರ್ವ ಜೀವಿಗಳ ಸೇರಿಕೊಂಡ ದಿವ್ಯ ಚೇತನವೇ ಶ್ರೀ ಶರಣಬಸವರು. ಅರಳಗುಂಡಿಗೆಯ ಭಕ್ತಿ ಪರಂಪರೆಯ ಸಾಲೋಕ್ಯ ವಂಶದ ಮನೆತನದಲ್ಲಿ ಈ ಕಲ್ಯಾಣ ಕಿರಣದ ಉದಯವಾಯಿತು. ಭೂತಾಯಿಯ ಸೇವೆಯಲ್ಲಿ ದುಡಿಮೆಯೇ ದೇವರೆಂದು ಬಗೆದು ಮನದ ಮಮಕಾರವನ್ನು ಬದಿಗೊತ್ತಿ ಜೀವ ಸಮುದಾಯದ ಸೇವೆಯಲ್ಲಿ ತಮ್ಮ ಜೀವನವನ್ನೇ ಸಾರ್ಥಕಗೊಳಿಸಿಕೊಂಡರು ಶ್ರೀ ಶರಣಬಸವರು. ಅಮಾನವೀಯ ರೂಢಿ ಸಂಪ್ರದಾಯಗಳು, ಅತ್ಯಂತ ಹೇಯವಾದ ಜಿಡ್ಡುಗಟ್ಟಿದ ಜಾತಿ ವ್ಯವಸ್ಥೆಗಳು, ಅನ್ಯಾಯ ಅಕ್ರಮಗಳ ಆರ್ಭಟವು ಮೇರೆ ಮೀರಿದ ಕಾಲವದು. ಅವುಗಳ ವಿರುದ್ಧ ಸೊಲ್ಲೆತ್ತುವುದು ಅಪಾಯವಾದ ದಿನಗಳವು. ಇಂಥ ಸ್ಥಿತಿಯಲ್ಲಿ ಶ್ರೀ ಶರಣಬಸವರು ಸಟಿಗಳ ನೋವಿನ ದನಿಗೆ ಸ್ಪಂದಿಸಿದರು.
ಜಾತಿ ಜಾತಿಗಳು ಪರಸ್ಪರ ಖಡ್ಗಗಳನ್ನು ಝಳಪಿಸುತ್ತಿರುವಾಗ ಐಕ್ಯತೆಯನ್ನು, ಪ್ರಭುತ್ವದಲ್ಲಿ ಪರಿತಪಿಸುತ್ತಿರುವವರಿಗೆ ನೆಮ್ಮದಿಯನ್ನು, ಇಡೀ ಸಮಾಜಕ್ಕೆ ತಪ್ಪಿಸಿಕೊಂಡು ತನ್ನನುರಿಸಿಕೊಂಡು ತನ್ನ ಕರಗಿಸಿಕೊಂಡ ದಿವ್ಯ ಜ್ಯೋತಿಯೇ ಈ ಮಹಾದಾಸೋಹಿ ಶರಣಬಸವ. ಇದೋ ನಿಮ್ಮೆದುರಿಗಿದೆ ಆ ಭವ್ಯ ಮೂರ್ತಿಯ ದಿವ್ಯ ಕಥನ.